ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾನು ನಿಮಗೆ ಚಾರ್ಟ್ ಇಂಕನ್ನು ಬಳಸುವುದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತೇನೆ. ಆಯಿತಾ? ಚಾರ್ಟ್ ಇಂಕ್ ಅನ್ನುವಂಥದ್ದು ಒಂದು ಸ್ಕ್ರೀನಿಂಗ್ ವೆಬ್ಸೈಟ್. ಈಗ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಸಾವಿರಾರು ಕಂಪನಿಗಳ ಸ್ಟಾಕ್ಗಳು ಲಿಸ್ಟ್ ಆಗಿವೆ. ನೀವು ಏನೋ ಒಂದನ್ನು ಹುಡುಕಿ ಟ್ರೇಡ್ ಮಾಡ್ತಾ ಇರ್ತೀರಿ. ಉದಾಹರಣೆಗೆ RSI ಇಂಡಿಕೇಟರ್ ಉಂಟಲ್ಲ, ಎಬೋವ್ 60ಕ್ಕಿಂತ ಮೇಲ್ ಇರುವಂತಹ ಕಂಪನಿಯಲ್ಲಿ ನೀವು ಟ್ರೇಡ್ ಮಾಡ್ತಿದ್ದೀರಿ ಅಂತ ಅಂದ್ಕೊಳ್ಳಿ. ಈ ಸಾವಿರಾರು ಕಂಪನಿಗಳಲ್ಲಿ ಯಾವ್ಯಾವ ಕಂಪನಿಗಳಲ್ಲಿ RSI 60ಕ್ಕಿಂತ ಮೇಲಿದೆ ಅಂತ ಹುಡುಕಬೇಕು ಅಂತಾದರೆ ಮುಂಚಿನ ಕಾಲದಲ್ಲಿ ಪ್ರತಿಯೊಂದು ಚಾರ್ಟನ್ನು ಓಪನ್ ಮಾಡಿ ನೋಡಬೇಕಾಗ್ತಿತ್ತು, ಯಾವುದ್ರಲ್ಲಿ RSI 60ಕ್ಕಿಂತ ಮೇಲಿದೆ ಅಂತ. ಬಟ್ ಈಗ ನಮ್ಮ ಕೆಲಸ ಅಂದರೆ ಟ್ರೇಡರ್ಸ್ಗಳ ಕೆಲಸ, ಇನ್ವೆಸ್ಟರ್ಸ್ಗಳ ಕೆಲಸ ತುಂಬ ಸುಲಭ ಆಗಿದೆ. ಸ್ಕ್ರೀನರ್ಸ್ ಬಂದು ಈಗ ನಿಮಗೆ RSI ಯಾವ್ಯಾವ ಕಂಪನಿಗಳಲ್ಲಿ 60ಕ್ಕಿಂತ ಮೇಲಿದೆ ಅಂತ ಹುಡುಕ್ಲಿಕ್ಕೆ 1 ನಿಮಿಷ ಸಾಕು. ಅದನ್ನು ಈ ಚಾರ್ಟಿಂಗ್ ವೆಬ್ಸೈಟ್ನ ಸಹಾಯದಿಂದ ಮಾಡಬಹುದು. ಅದನ್ನು ಹುಡುಕ್ಲಿಕ್ಕೆ ಕೆಲವೊಂದು ಕಂಡೀಷನ್ಗಳನ್ನು ಹಾಕಬೇಕಾಗಿರ್ತದೆ. ಅದು ಹೇಗೆ ಹಾಕುವುದು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ. ಸರಿನಾ? ಈಗ ಮೊದಲು ನೀವು ಚಾರ್ಟ್ ಇಂಕ್ ಅಂತ ಗೂಗಲಲ್ಲಿ ಹಾಕಬೇಕು. ಹಾಕಿದಾಗ ಫಸ್ಟ್ ರಿಸಲ್ಟ್ ಬರ್ತದೆ charting.com ಅಂತ. ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ಒಂದು ವೆಬ್ಸೈಟ್ ಓಪನ್ ಆಗ್ತದೆ. ಆಯಿತಾ? ಅದಾದ ಮೇಲೆ ನೀವು ಮೊದಲು ಏನು ಮಾಡಬೇಕಂದ್ರೆ ರಿಜಿಸ್ಟರ್ ಮಾಡಬೇಕು. ಸೊ ಇಲ್ಲಿ ಕ್ಲಿಕ್ ಮಾಡಿ ಇಮೇಲ್ ಅಡ್ರೆಸ್ ಮತ್ತು ಪಾಸ್ವರ್ಡ್ ಟೈಪ್ ಮಾಡಿ ರಿಜಿಸ್ಟರ್ ಕೊಟ್ಟರೆ ರಿಜಿಸ್ಟರ್ ಆಗ್ತದೆ. ರಿಜಿಸ್ಟರ್ ಮಾಡಲಿಕ್ಕೆ ದುಡ್ಡು ಕೊಡಲಿಕ್ಕಿಲ್ಲ. ಆಯಿತಾ? ರಿಜಿಸ್ಟರ್ ಮಾಡಿ ಆದಮೇಲೆ ಪುನಃ ಇದೇ ಸೆಕ್ಷನಿಗೆ ಬಂದು ಲಾಗಿನ್ ಆಗಿ. ನಾನೀಗ ಲಾಗಿನ್ ಆಗ್ತೇನೆ ಇಲ್ಲಿ. ಸರಿ, ನಾನೀಗ ಲಾಗಿನ್ ಆದೆ. ಆಯಿತಾ? ಈಗ ನಾನು ಕೆಲವೊಂದು ಕಂಡೀಷನ್ಗಳನ್ನು ಬಳಸಿ ನಿಮಗೆ ಈ ಸ್ಕ್ರೀನರನ್ನು ಉಪಯೋಗಿಸುವುದು ಹೇಗೆ ಅನ್ನೋದು ಹೇಳ್ಕೊಡ್ತೇನೆ. ಸರಿನಾ? ಮೊದಲ ಕಂಡೀಷನ್, ಸ್ಟಾಕ್ ಪ್ರೈಸ್ ಗ್ರೇಟರ್ ದ್ಯಾನ್ 50. ನನಗೆ ಏನು ಹುಡುಕಬೇಕಂದ್ರೆ ಈ ಸಾವಿರಾರು ಕಂಪನಿಗಳು ಇದ್ದಾವಲ್ಲ, ಈ ಸಾವಿರಾರು ಕಂಪನಿಗಳ ಷೇರುಗಳಲ್ಲಿ ಯಾವ ಷೇರುಗಳ ದರ 50 ರೂಪಾಯಿಗಿಂತ ಮೇಲಿದೆ ಅಂತ. ನನಗೆ 50 ರೂಪಾಯಿಗಿಂತ ಕೆಳಗಿರುವಂತಹ ಷೇರುಗಳು ಬೇಡ. ಪೆನ್ನಿ ಸ್ಟಾಕ್ಸ್ ಅಂತೇಳಿ ಹೇಳ್ತೇವೆ, ಅವುಗಳು ಬೇಡ ನನಗೆ. 50 ರೂಪಾಯಿಗಿಂತ ಮೇಲೆ ಯಾವ್ಯಾವ ಕಂಪನಿಯ ಷೇರುಗಳ ದರ ಇದೆ ಇದನ್ನು ಹುಡುಕಬೇಕು. ಆಯಿತಾ? ಇದು ನನ್ನ ಫಸ್ಟ್ ಕೆಲಸ. ಸೊ ನಾನಿಲ್ಲಿ ಚಾರ್ಟಿಂಕಿಗೆ ಹೋಗ್ತೇನೆ. ಇಲ್ಲಿ ಕ್ರಿಯೇಟ್ ಸ್ಕ್ಯಾನ್ ಅನ್ನೋದು ಇರ್ತದೆ ಸ್ಕ್ರೀನರ್ಸ್ನಲ್ಲಿ. ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿ ಕಾಣಲಿಕ್ಕೆ ಸಿಗ್ತದೆ. ಆಯಿತಾ? ಇದನ್ನೆಲ್ಲ ನಾನು ನಿಮಗೆ ಒಂದೊಂದೇ ಹೇಳ್ತಾ ಬರ್ತೇನೆ ಅಗತ್ಯ ಬಿದ್ದಾಗ. ಈಗ ಫಸ್ಟ್ ನಾವು ಈ ಕಂಡೀಷನನ್ನು ಹಾಕೋಣ. ಇಲ್ಲಿ ಪ್ಲಸ್ ಐಕಾನ್ ಕ್ಲಿಕ್ ಮಾಡಿದರೆ ಕಂಡೀಷನನ್ನು ಹೊಸದಾಗಿ ಹಾಕಲಿಕ್ಕೆ ತಗೊಳ್ತದೆ. ಸೊ ನಾನಿಲ್ಲಿ ಕ್ಲಿಕ್ ಮಾಡಿ ನಮಗೇನು ಬೇಕು? ಕ್ಲೋಸಿಂಗ್ ಪ್ರೈಸ್ ಕ್ಲೋಸ್ ಆಗಿದ್ದು 50 ರೂಪಾಯಿಗಿಂತ ಮೇಲಿರಬೇಕು ಅಲ್ವಾ? ಸೊ ನಾನಿಲ್ಲಿ ಕ್ಲೋಸ್ ಅಂತ ಇದೆ, ಇದನ್ನು ಕ್ಲಿಕ್ ಮಾಡಿ ಗ್ರೇಟರ್ ದ್ಯಾನ್ ಇಲ್ಲುಂಟು, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಇಲ್ಲುಂಟು. ಎರಡರಲ್ಲಿ ಯಾವುದನ್ನಾದರೂ ಬಳಸಬಹುದು. ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಆಯ್ಕೆ ಮಾಡಿದರೆ 50 ರೂಪಾಯಿಯ ಸ್ಟಾಕ್ಗಳು ಕೂಡ ಬರ್ತವೆ. ಗ್ರೇಟರ್ ದ್ಯಾನ್ ಬಳಸಿದರೆ 50 ರೂಪಾಯಿಗಿಂತ ಜಾಸ್ತಿ ಇರುವಂತಹ ಸ್ಟಾಕ್ಗಳು ಬರ್ತವೆ. ಆಯಿತಾ? ನಾನಿಲ್ಲಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಸೆಲೆಕ್ಟ್ ಮಾಡ್ತೇನೆ. ಆಮೇಲೆ ಏನು ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ನಂಬರ್ ಅಲ್ವಾ? ಒಂದು ನಂಬರ್. ನಾವು ಎಷ್ಟು ನಂಬರ್ ಕೊಡಬೇಕಿಲ್ಲಿ? 50 ಕೊಡಬೇಕು. ಸೊ ನಾನಿಲ್ಲಿ 50 ಅಂತ ಟೈಪ್ ಮಾಡ್ತೇನೆ. ಅರ್ಥ ಆಯ್ತಾ? ಸೊ ಡೈಲಿ ಕ್ಲೋಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ನಂಬರ್ 50.
ಅಂದರೆ ಇವತ್ತಿನ ಕ್ಲೋಸಿಂಗ್ ಪ್ರೈಸ್ 50 ರೂಪಾಯಿಗೆ ಸಮನಾದದ್ದು ಅಥವಾ ಅದಕ್ಕಿಂತ ಜಾಸ್ತಿ ಇರುವಂಥದ್ದು ಅಂತ ಅರ್ಥ. ಸರಿನಾ? ಸೊ ಇಲ್ಲಿ ಡೈಲಿ ಉಂಟು. ಡೈಲಿ ಅಂದರೆ ಇವತ್ತಿನದ್ದು ಅಂತ. ಆಯಿತಾ? ಇವತ್ತು ಎಷ್ಟು ಗಂಟೆಗೆ ಇದನ್ನು ನೋಡಬೇಕು? ಎಷ್ಟೊತ್ತಿಗಾದರೂ ನೋಡ್ಬೋದು, ಯಾಕಂದರೆ ನೀವು ಕ್ಲೋಸಿಂಗ್ ಪ್ರೈಸ್ ಹುಡುಕ್ತಾ ಇದ್ದೀರಿ, ಎಷ್ಟೊತ್ತಿಗಾದರೂ ನೋಡ್ಬೋದು. ಇವತ್ತು ಇಲ್ಲಿ ಟೈಮ್ 5ನೇ ತಾರೀಕು, ಇವತ್ತು ಶನಿವಾರ, ಮಾರ್ಕೆಟ್ ಕ್ಲೋಸ್ ಆಗಿದೆ, 2 ಗಂಟೆ ಮಧ್ಯಾಹ್ನ ಆಗಿದೆ. ಸೊ ನಾನು ಡೈಲಿ ಅಂತ ಸೆಲೆಕ್ಟ್ ಮಾಡಿದಾಗ ನಿನ್ನೆ ಶುಕ್ರವಾರ, ನಿನ್ನೆಯ ಒಂದು ಪ್ರೈಸ್ ತಗೊಳ್ತದೆ. ಆಯಿತಾ? ಇವತ್ತು ಮಾರ್ಕೆಟ್ ಕ್ಲೋಸ್, ಇವತ್ತು ಮಾರ್ಕೆಟ್ ಇಲ್ಲ, ಹಾಗಾಗಿ ನಾನಿಲ್ಲಿ ಡೈಲಿ ಕೊಟ್ಟರೆ ಇದು ನಿನ್ನೆಯ ಕ್ಲೋಸಿಂಗ್ ಪ್ರೈಸ್ ತಗೊಳ್ತದೆ. ಆಯಿತಾ? ಈಗ ಇಲ್ಲಿ ನಾನು ರನ್ ಸ್ಕ್ಯಾನ್ ಅಂತ ಕೊಡ್ತೇನೆ. ಕೊಟ್ಟಾಗ ಈ ಎಲ್ಲ ಕಂಪನಿಗಳು ಇಲ್ಲಿ ಬರ್ತವೆ. ಸರಿನಾ? ನೋಡಿ ಎಷ್ಟು ಕಂಪನಿಗಳಿದ್ದಾವೆ. 1947 ಕಂಪನಿಗಳ ಸ್ಟಾಕಿನ ದರ 50 ರೂಪಾಯಿಗಿಂತ ಮೇಲಿದೆ. ಅರ್ಥ ಆಯ್ತಾ? ಯಾವುದೆಲ್ಲ ಕಂಪನೀಸ್ ಇಲ್ಲಿವೆ. ನಾನೀಗ ಮೌಸನ್ನು ಇದ್ರ ಮೇಲೆ ತಗೊಂಡು ಹೋದರೆ ಅದರ ಚಾರ್ಟ್ ಬಲದಲ್ಲಿ ಕಾಣ್ತದೆ. ಸರಿನಾ? ಇದು ನನಗೆ ಬೇಡ, ನನಗೆ ರಗಳೆ ಆಗ್ತದೆ ಅಂತಿದ್ದರೆ ಶೋ ಚಾರ್ಟ್ ಪ್ರಿವ್ಯೂ ಅಂತ ಇಲ್ಲುಂಟು. ಇದನ್ನು ಅನ್ಚೆಕ್ ಮಾಡಿದರೆ ಆಯಿತು. ಇಲ್ಲಿ ಟಿಕ್ ಹಾಕಿರ್ತದೆ ಮೊದಲು, ಈ ಟಿಕ್ಕನ್ನು ತೆಗೆದ್ರಾಯ್ತು. ಈಗ ನೀವು ನಿಮ್ಮ ಮೌಸನ್ನು ಈ ಕಂಪನಿಯ ಮೇಲೆ ತಗೊಂಡು ಹೋದರೆ ಓಪನ್ ಆಗೋದಿಲ್ಲ. ಸರಿನಾ? ಸೊ ಈಗ ಈ ಎಲ್ಲ ಕಂಪನಿಗಳ ದರ 50 ರೂಪಾಯಿಗಿಂತ ಮೇಲಿದೆ. ಹೇಗೆ ಗೊತ್ತಾಯ್ತು ನನಗೆ? ಇಲ್ಲಿ ಪ್ರೈಸ್ ಉಂಟಲ್ಲ, ಪ್ರೈಸ್ ಇದರಲ್ಲಿ ಕಾಣ್ತದೆ. ಮಜ್ದಾ ಕಂಪನಿಯ ಶೇರಿನ ದರ 290.54 ಇದೆ. ಜಿ ಕೆಮಿಕಲ್ಸ್ನ ದರ 459 ಇದೆ. ವೆಂಟಿವ್ ಹಾಸ್ಪಿಟಾಲಿಟಿಯ ಕಂಪನಿಯ ಶೇರಿನ ದರ 750 ಇದೆ. ಹೀಗೆ ಉಳಿದವು. ಸರಿನಾ? ಈಗ ಈ ಒಂದು ಲಿಸ್ಟ್ ಇದೆಯಲ್ಲ, 77 ಪೇಜ್ಗಳಷ್ಟು ಇದೆ. ಆಯಿತಾ? 77 ಪೇಜ್ಗಳಷ್ಟು ಈ ಸ್ಟಾಕ್ಗಳು ಇದ್ದಾವೆ. ಒಂದು ಪೇಜ್ನಲ್ಲಿ 25 ಸ್ಟಾಕ್ಗಳಿದ್ದಾವೆ. ಸರಿನಾ? ಈಗ 290, 226, 459 ಹೀಗೆ ಉಂಟಲ್ವಾ. ನನಗೆ ಸಣ್ಣ ದರದಿಂದ ದೊಡ್ಡಕ್ಕೆ ಬೇಕು. ಆಯಿತಾ? ಅಂದರೆ 50 ರೂಪಾಯಿ, 50 ರೂಪಾಯಿ 50 ಪೈಸೆ, 50 ರೂಪಾಯಿ 60 ಪೈಸೆ, ಹಾಗೆ ಸಣ್ಣಕ್ಕಿಂತ ದೊಡ್ಡಕ್ಕಾಗ್ತಾ ಹೋಗಬೇಕು. ಈ ಥರ ಮಿಕ್ಸ್ ಆಗಿದ್ದು ಬೇಡ. ಹಾಗಿರುವಾಗ ಈ ಪ್ರೈಸ್ ಉಂಟಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿದರೆ ಆಯಿತು. ಕ್ಲಿಕ್ ಮಾಡಿದಾಗ ನೋಡಿ 50 ರೂಪಾಯಿ 23 ಪೈಸೆ ಇದೇ ಸ್ಟಾರ್ಟಿಂಗ್ ಪ್ರೈಸ್. ಇಲ್ಲಿಂದ ಶುರುವಾಗ್ತದೆ. 50 ರೂಪಾಯಿ 35 ಪೈಸೆ ಯಾವ ಕಂಪನಿ ಅನ್ನೋದು ಇಲ್ಲಿದೆ. ಸೊ ಹೀಗೆ ಸಣ್ಣಕ್ಕಿಂತ ದೊಡ್ಡಕ್ಕಾಗ್ತಾ ಹೋಗ್ತದೆ. ಅರ್ಥ ಆಯ್ತಾ? ನೆಕ್ಸ್ಟ್ ದೊಡ್ಡಕ್ಕಿಂತ ದೊಡ್ಡದ್ರಿಂದ ಸಣ್ಣಕ್ಕಾಗಬೇಕಂತಿದ್ರೆ ವಾಪಸ್ ಈ ಪ್ರೈಸ್ ಮೇಲೆ ಕ್ಲಿಕ್ ಮಾಡಿದರೆ ಆಯಿತು. ಈಗ ಇಲ್ಲಿ ಬರ್ತಾವೆ ನೋಡಿ, MRF ಕಂಪನಿಯ ಒಂದು ಶೇರಿನ ದರ 1,43,965 ರೂಪಾಯಿ. ನೆಕ್ಸ್ಟ್ ETF ETF ಬಿಟ್ಬಿಡಿ. ನೆಕ್ಸ್ಟ್ ಪೇಜ್ ಇಂಡಸ್ಟ್ರಿ ಒಂದು ಶೇರಿನ ದರ 48,710 ರೂಪಾಯಿ. ಸೊ ಹೀಗೆ ದೊಡ್ಡಕ್ಕಿಂತ ಸಣ್ಣಕ್ಕಾಗ್ತಾ ಉಂಟು. ಸರಿನಾ? ಈಗ ಪ್ರೈಸ್ ಬೇಡ, ನನಗೆ ವಾಲ್ಯೂಮ್ ಕಮ್ಮಿಯಿಂದ ಜಾಸ್ತಿ ಬೇಕು ಅಂತ ಆದರೆ ವಾಲ್ಯೂಮ್ ಮೇಲೆ ಕ್ಲಿಕ್ ಮಾಡಿದರೆ ಆಯಿತು. ಇವೆಲ್ಲ ETF ಇವುಗಳನ್ನು ಬಿಟ್ಟುಬಿಡಿ. ಸೆಕೆಂಡ್ ಪೇಜಿಗೆ ಹೋಗ್ತೇನೆ, ಥರ್ಡ್ ಪೇಜ್ ಹೋಗ್ತೇನೆ, 5ನೇ ಪೇಜಿಗೆ ಹೋಗ್ತೇನೆ. ಸೊ ಇಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗ್ತದೆ 241, 248, 249 ಇವೆಲ್ಲ ವಾಲ್ಯೂಮ್. ಅದೇ ನನಗೀಗ ಜಾಸ್ತಿಯಿಂದ ಕಡಿಮೆ ಬೇಕಂತಾದರೆ ವಾಲ್ಯೂಮ್ ಮೇಲೆ ಕ್ಲಿಕ್ ಮಾಡಿದರೆ ಆಯಿತು. ಸೊ ಹೈಯೆಸ್ಟ್ ವಾಲ್ಯೂಮ್ ಯಾವುದರಲ್ಲಿ? ಝೀ ಎಂಟರ್ಟೈನ್ಮೆಂಟಲ್ಲಿ. ನೆಕ್ಸ್ಟ್ ಯಾವುದು? ಸಮ್ಮಾನಲ್ಲಿ. ಹೀಗೆ ದೊಡ್ಡಕ್ಕಿಂತ ಸಣ್ಣಕ್ಕೆ ಇದನ್ನು ಕ್ಲಿಕ್ ಮಾಡಿ ಮಾಡಬಹುದು. ಆಯಿತಾ? ಹಾಗೆ ಪರ್ಸಂಟೇಜ್ ಚೇಂಜ್ ಮೇಲೆ ಕೂಡ ಕ್ಲಿಕ್ ಮಾಡಬಹುದು. ಎಲ್ಲದರ ಮೇಲೂ ಕ್ಲಿಕ್ ಮಾಡ್ಬೋದು. ಅರ್ಥ ಆಯ್ತಾ? ಸರಿ. ಈಗ ನನಗೆ ಇವತ್ತು 50 ರೂಪಾಯಿಗಿಂತ ಜಾಸ್ತಿ
ಕ್ಲೋಸ್ ಆಗಿದ್ದು ಬೇಡ. ಒಂದು 3 ದಿನದ ಹಿಂದೆ 50 ರೂಪಾಯಿಗಿಂತ ಜಾಸ್ತಿ ಇದ್ದಂತಹ ಸ್ಟಾಕ್ಗಳ ಪಟ್ಟಿ ಬೇಕು. ಏನು ಮಾಡಬೇಕು? ಇಲ್ಲಿ ಡೈಲಿ ಇರುವಲ್ಲಿ 3 days ಎಗೋ ಅಂತ ಸೆಲೆಕ್ಟ್ ಮಾಡಬೇಕು. ಡೈಲಿ ಅಂದರೆ ಇವತ್ತು, 1 day ಎಗೋ ಅಂದರೆ ನಿನ್ನೆ, 2 days ಎಗೋ ಅಂದರೆ ಮೊನ್ನೆ, 3 days ಎಗೋ ಅಂದರೆ 3 ದಿನಗಳ ಹಿಂದೆ ಮೊದಲು ಅಂತ. 3 ದಿನದ ಮೊದಲು ನನಗೆ 50 ರೂಪಾಯಿಗಿಂತ ಜಾಸ್ತಿ ಇದ್ದಂತಹ ಸ್ಟಾಕ್ಗಳು ಯಾವುವು ಅದು ಬೇಕು. ಸೊ ಅದು ಕ್ಲಿಕ್ ಮಾಡಿ ಇಲ್ಲಿ ರನ್ ಸ್ಕ್ಯಾನ್ ಕೊಡ್ತಾ ಇದ್ದೇನೆ. ಪುನಃ ಒಂದು ಪಟ್ಟಿ ಬರ್ತದೆ. ಅರ್ಥ ಆಯ್ತಾ? ಸೊ ಇದರಲ್ಲಿ ನಮಗೆ ಬೇಕಾದಾಗೆ ನಾವು ಸಾರ್ಟ್ ಮಾಡಿಕೊಂಡು ಆಯ್ಕೆ ಮಾಡ್ಬೋದು. ಈಗ 10 ದಿನಗಳ ಹಿಂದೆ ಯಾವ ಕಂಪನಿಯ ಸ್ಟಾಕ್ಗಳು 50 ರೂಪಾಯಿಗಿಂತ ಮೇಲಿದ್ದು ಅದನ್ನು ನೋಡಲಿಕ್ಕೆ 3 days ಎಗೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ N days ಎಗೋ ಅಂತುಂಟು, ಇದರ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಒಂದು ಪಾಪಪ್ ಬರ್ತದೆ. ಸೊ ಇಲ್ಲಿ ಎಷ್ಟು ದಿನಗಳ ಮೊದಲು ನಮಗೆ 50 ರೂಪಾಯಿಗಿಂತ ಮೇಲೆ ಇತ್ತು ಅಂತ ಹುಡುಕಬೇಕು ಅಂತ ಇರ್ತದೋ ಆ ವ್ಯಾಲ್ಯೂವನ್ನು ಇಲ್ಲಿ ಹಾಕಿದರೆ ಆಯಿತು. ಈಗ ಉದಾಹರಣೆಗೆ ನನಗೆ 30 ದಿನಗಳ ಹಿಂದೆ ಬೇಕು ಅಂತಿದ್ದರೆ 30 ಅಂತ ಹಾಕಿ ಓಕೆ ಕೊಡುವಂಥದ್ದು. ನೆಕ್ಸ್ಟ್ ರನ್ ಸ್ಕ್ಯಾನ್ ಕೊಡಬೇಕು, ಕೊಟ್ಟಾಗ ಬರ್ತದೆ ಲಿಸ್ಟ್. ಸರಿನಾ? ಇದೊಂದಾಯಿತು. ನೆಕ್ಸ್ಟ್ ಸ್ಟಾಕ್ ಪ್ರೈಸ್ ಲೆಸ್ ದ್ಯಾನ್ 2000 rupees. ನನ್ನ ಹತ್ರ 2000 ರೂಪಾಯಿ ಮಾತ್ರ ಕ್ಯಾಶ್ ಉಂಟೀಗ. ಹಾಗಾಗಿ 2000 ಕೆಳಗೆ ಇರುವಂತಹ ಸ್ಟಾಕ್ಗಳು ಯಾವುದೆಲ್ಲ ಇವೆ ಅಂತ ಹುಡುಕಬೇಕು. ಅದನ್ನು ನನಗೆ ಖರೀದಿ ಮಾಡಬೇಕು ಅಂತಿದ್ದರೆ ಇಲ್ಲಿ ನಾನು ಡೈಲಿ ಸೆಲೆಕ್ಟ್ ಮಾಡ್ತೇನೆ. ಡೈಲಿ ಕ್ಲೋಸ್ ಅಂದರೆ ಕ್ಲೋಸಿಂಗ್ ಪ್ರೈಸ್ ಅಂತ. ಇದನ್ನು ಹೇಳಲಿಕ್ಕೆ ಮರ್ತೋದೆ. ಕ್ಲೋಸಿಂಗ್ ಪ್ರೈಸ್. ನೀವೀಗ ಒಂದು ಕ್ಯಾಂಡಲ್ ತೊಗೊಂಡಿದ್ರೆ, ಕ್ಯಾಂಡಲ್ ಸ್ಟಿಕ್ ಅಂದರೆ ಎಂತ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೇನೆ. ಕ್ಯಾಂಡಲ್ ತೊಗೊಂಡ್ರೆ ಅದರಲ್ಲಿ ಓಪನಿಂಗ್ ಪ್ರೈಸ್, ಕ್ಲೋಸಿಂಗ್ ಪ್ರೈಸ್, ಹೈ ಪ್ರೈಸ್, ಲೋ ಪ್ರೈಸ್ ಅಂತ ಇರ್ತದಲ್ಲ. ಕ್ಲೋಸಿಂಗ್ ಪ್ರೈಸ್ ಅಂದರೆ ಕ್ಲೋಸ್. ಸರಿನಾ? ಡೈಲಿ ಕ್ಲೋಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಅಂದರೆ ನನಗೆ 2000ಕ್ಕಿಂತ ಕಡಿಮೆ ಇರುವಂಥದ್ದು ಬೇಕು ಅಲ್ವಾ? ಸೊ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ನಂಬರ್ 2000. ಇಲ್ಲಿ 2000 ಹಾಕ್ತೇನೆ. ಆಮೇಲೆ ರನ್ ಕೊಡ್ತೇನೆ. ಸರಿನಾ? ಸರಿ. ಸೊ ಈಗ ಯಾವುದೆಲ್ಲ ಕಂಪನಿಗಳ ಶೇರ್ನ ದರ 2000 ರೂಪಾಯಿಗಿಂತ ಕಡಿಮೆ ಇದೆ ಅದೆಲ್ಲ ಇಲ್ಲಿ ಬರ್ತದೆ. ಆಯಿತಾ? ಒಟ್ಟು 2163 ಕಂಪನಿಗಳ ಸ್ಟಾಕ್ಗಳು ಇದ್ದಾವೆ. ಅವುಗಳ ಪಟ್ಟಿ ಇಲ್ಲಿವೆ. ಈಗ ಪುನಃ ನಾನು ಪ್ರೈಸ್ ಪ್ರಕಾರ ಸಾರ್ಟ್ ಮಾಡಬಹುದು. ಇವೆಲ್ಲ ಪೆನ್ನಿ ಸ್ಟಾಕ್ಗಳು. ಒಂದು ಶೇರ್ನ ದರ 9 ಪೈಸೆ ಉಂಟು, ಇಲ್ಲಿ 37 ಪೈಸೆ ಉಂಟು. ಹೀಗೆ ಇನ್ನು ವಾಪಸ್ ಕ್ಲಿಕ್ ಮಾಡಿದರೆ 1995, ನೆಕ್ಸ್ಟ್ 94, 89 ಹೀಗೆ ಪಟ್ಟಿ ಆಗ್ತದೆ. ಸೊ ಖರೀದಿ ಮಾಡಬಹುದು. ಅರ್ಥ ಆಯ್ತಾ? ನೆಕ್ಸ್ಟ್ ನನಗೆ ಯಾವ ಕಂಪನಿಯಲ್ಲಿ ಹೂಡಿಕೆ ಮಾಡಬೇಕು ಅಂದರೆ ಅಥವಾ ಯಾವ ಕಂಪನಿಯ ಶೇರ್ನ ದರ ತಗೊಳ್ಬೇಕು ಅಂದರೆ 50 ರೂಪಾಯಿಗಿಂತ ಜಾಸ್ತಿ ಇರಬೇಕು ಶೇರಿನ ದರ, ಆದರೆ 2000 ರೂಪಾಯಿಗಿಂತ ಕಡಿಮೆ ಇರಬೇಕು. ಅಂಥ ಕಂಪನಿಯ ಶೇರ್ಗಳನ್ನು ನಾನು ಖರೀದಿ ಮಾಡಬೇಕು ಅಂತಿದ್ದೇನೆ. ಸೊ ಇದಕ್ಕೀಗ ಕಂಡೀಷನ್ ಹಾಕಬೇಕು. ಇಲ್ಲಿ ಹೋಗ್ತೇನೆ. ಇಲ್ಲಿ ಹೋಗಿ ಡೈಲಿ ಕ್ಲೋಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ನಂಬರ್ 2000 ಅಂತಿದೆ. ಅಂದರೆ 2000 ರೂಪಾಯಿಗಿಂತ ಕಡಿಮೆ ಇರುವಂತಹ ಸ್ಟಾಕ್ಗಳನ್ನು ತೋರಿಸ್ಲಿಕ್ಕೆ ನಾನಿಲ್ಲಿ ಕಂಡೀಷನ್ ಹಾಕಿ ಆಗಿದೆ. ನೆಕ್ಸ್ಟ್ ಕಂಡೀಷನ್ ಹಾಕಬೇಕು ನನಗೆ. ಏನದು? ಸ್ಟಾಕ್ನ ದರ 50 ರೂಪಾಯಿಗಿಂತ ಮೇಲಿರಬೇಕು ಅಂತ. ಅದು ಹಾಕಿದಾಗ ಏನಾಗ್ತದೆ? ಇವೆಲ್ಲ ಬರುವುದೇ ಇಲ್ಲ. 9 ಪೈಸೆ ಸ್ಟಾಕು, 59 ಪೈಸೆ ಸ್ಟಾಕು, 1 ರೂಪಾಯಿ ಸ್ಟಾಕ್ಗಳೆಲ್ಲ ಬರುವುದಿಲ್ಲ. 50 ರೂಪಾಯಿಗಿಂತ ಜಾಸ್ತಿ ಇರುವಂತಹ ಸ್ಟಾಕ್ಗಳೇ ಬರ್ತವೆ. ಆಯಿತಾ? ಸೊ ಅದಕ್ಕೆ ನಾನು ಇಲ್ಲಿ ಪ್ಲಸ್ ಕ್ಲಿಕ್ ಮಾಡ್ಬೋದು. ಪ್ಲಸ್ ಕ್ಲಿಕ್ ಮಾಡಿದರೆ ವಾಪಸ್ ಕಂಡೀಷನ್ ಹಾಕಬೇಕಾಗ್ತದೆ. ಇಲ್ಲ ಅಂತಾದರೆ ಇಲ್ಲಿ ಡೂಪ್ಲಿಕೇಟ್ ಫಿಲ್ಟರ್ ಅನ್ನುವಂತಹ ಒಂದು ಆಪ್ಷನ್ ಇದೆ. ಆಯಿತಾ? ಬಲಗಡೆಯಲ್ಲಿ. ಸೊ ಇದನ್ನು ಕ್ಲಿಕ್ ಮಾಡಿದರೆ ಇದೇ ವಾಪಸ್ ಬರ್ತದೆ. ಇದೇ ಕಂಡೀಷನ್ ವಾಪಸ್ ಬರ್ತದೆ.
ಸೊ ಇಲ್ಲಿ ನಾನು ಏನು ಮಾಡ್ತೇನೆ, ಲೆಸ್ ದ್ಯಾನ್ ಈಕ್ವಲ್ ಟು ಉಂಟಲ್ಲ, ಇದನ್ನು ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಮಾಡ್ತೇನೆ. ಇಲ್ಲಿ 50 ಮಾಡ್ತೇನೆ. ಆಯಿತಾ? ಇದರ ಅರ್ಥ ಏನಂದರೆ 2,000 ರೂಪಾಯಿಗಿಂತ ಕಮ್ಮಿ ಇರುವಂತಹ ಸ್ಟಾಕ್ ಹಾಗೂ 50 ರೂಪಾಯಿಗಿಂತ ಜಾಸ್ತಿ ಇರುವಂತಹ ಸ್ಟಾಕ್, ಈ ಎರಡೂ ಕಂಡೀಷನ್ಗಳು ಎಲ್ಲಿ ಮೀಟ್ ಆಗ್ತವೋ ಆ ಸ್ಟಾಕ್ಗಳು ಮಾತ್ರ ತೋರಿಸು ಅಂತ. ಇದೆಲ್ಲುಂಟು, ಇಲ್ಲಿ ಪಾಸಸ್ ಆಲ್ ಅಂತ ಉಂಟು. ಪಾಸಸ್ ಆಲ್ ಅಂದರೆ ಈ ಕಂಡೀಷನ್ನೂ ಸ್ಯಾಟಿಸ್ಫೈ ಆಗಬೇಕು, ಈ ಕಂಡೀಷನ್ ಕೂಡ ಸ್ಯಾಟಿಸ್ಫೈ ಆಗಬೇಕು. ಅಂಥ ಸ್ಟಾಕ್ಗಳು ನಮಗೆ ತೋರಿಸಬೇಕು ಅಂತ ನಾವು ಹೇಳ್ತಾ ಇದ್ದೇವೆ. ಆಯಿತಾ? ಸೊ ನಾನೀಗ ರನ್ ಸ್ಕ್ಯಾನ್ ಕೊಡ್ತೇನೆ. ಕೊಟ್ಟಾಗ ಈ ರೀತಿ ಪಟ್ಟಿ ಬರ್ತದೆ. ನೀವು ನೋಡ್ಬೋದು ಎಲ್ಲ ಕಂಪನಿಗಳ ಷೇರಿನ ದರ 50 ರೂಪಾಯಿಗಿಂತ ಮೇಲಿದೆ. ಇದನ್ನು ನಾನು ಬೇಕಿದ್ರೆ ವಾಪಸ್ ಕ್ಲಿಕ್ ಮಾಡಿ ತೋರಿಸ್ತೇನೆ. ನೋಡಿ, 50 ರೂಪಾಯಿ 23 ಪೈಸೆಯೇ ಮೊದಲ ಸ್ಟಾಕ್, ಇಲ್ಲಿಂದಲೇ ಶುರುವಾಗುವಂಥದ್ದು. ಹೀಗೆ ಜಾಸ್ತಿ ಆಗ್ತದೆ. ಪುನಃ ಕ್ಲಿಕ್ ಮಾಡ್ತೇನೆ, 2,000ಕ್ಕಿಂತ ಕಮ್ಮಿ ಇರುವಂಥದ್ದು ಬರ್ತದೆ. ಅಂದರೆ ಪುನಃ ಬರ್ತದೆ ಅಲ್ಲ, ಸಾರ್ಟ್ ಆಗ್ತದೆ ಅಷ್ಟೇ. ಈಗ ಬರುವಂಥದ್ದು ಎಲ್ಲ ಕಂಪನಿಗಳು ಬಂದಾಗಿವೆ. ಎಷ್ಟಿದ್ದಾವೆ ಒಟ್ಟು? 1,674 ಕಂಪನಿಗಳ ಶೇರ್ನ ದರ 50 ರೂಪಾಯಿ ಹಾಗೂ 2,000 ನಡುವೆ ಇದೆ. ಇವುಗಳು ಬಂದಾಗಿದೆ. ನಾವು ಸಾರ್ಟ್ ಮಾಡಲಿಕ್ಕೆ ಪ್ರೈಸನ್ನು ಕ್ಲಿಕ್ ಮಾಡ್ತಾ ಇದ್ದೇವೆ ಅಷ್ಟೇ. ಆಯಿತಾ? ಈಗ ಇಲ್ಲಿ ಪಾಸಸ್ ಬದಲು ಫೇಲ್ಸ್ ಅಂತ ಕೊಟ್ಟರೆ ಏನಾಗ್ತದೆ, ನಮಗೆ 50 ರೂಪಾಯಿಗಿಂತ ಕೆಳಗಿನದ್ದು ಹಾಗೂ 2,000 ರೂಪಾಯಿಗಿಂತ ಜಾಸ್ತಿ ಇರುವಂಥದ್ದು ಬರ್ತದೆ. ಅಂದರೆ ಇವೆರಡು ಅಲ್ಲದೇ ಇರುವಂಥದ್ದು ಬರ್ತದೆ, ಇದರ ವಿರುದ್ಧ ಇರುವಂಥದ್ದು ಬರ್ತದೆ. ಆಯಿತಾ? ಸೊ ನಮಗೆ ಫೇಲ್ಸ್ ಬೇಡ, ಪಾಸಸ್ ಸಾಕು. ನೆಕ್ಸ್ಟ್ ಇಲ್ಲಿ ಆಲ್ ಉಂಟಿಲ್ಲಿ. ಆಲ್ ಬದಲು ಎನಿ ಕ್ಲಿಕ್ ಮಾಡಿದರೆ ಈ ಎರಡು ಕಂಡೀಷನ್ಗಳಲ್ಲಿ ಯಾವುದಾದ್ರೂ ಒಂದು ಸ್ಯಾಟಿಸ್ಫೈ ಆಗುವಂತಹ ಸ್ಟಾಕ್ ಅಂತ ಅರ್ಥ ಆಗ್ತದೆ. ಈ ಕಂಡೀಷನ್ ಆದರೂ ಓಕೆ, ಈ ಕಂಡೀಷನ್ ಆದರೂ ಪರವಾಗಿಲ್ಲ, ಎರಡರಲ್ಲಿ ಯಾವ ಕಂಡೀಷನ್ ಆದರೂ ಪರವಾಗಿಲ್ಲ ಅಂತ ಹೇಳಿದ ಅರ್ಥ ಸಿಗ್ತದೆ. ಸೊ ಈಗ ಎಷ್ಟಿತ್ತು ನೋಡಿ, ಇದು 700. ಇದು ಬಿಡಿ, ಇದು ವಾಪಸ್ ಕ್ಲಿಕ್ ಮಾಡ್ತೇನೆ, ಎನಿ ಬೇಡ, ಇಲ್ಲಿ ಆಲ್ ಕ್ಲಿಕ್ ಮಾಡ್ತೇನೆ. ಆಲ್ ಕ್ಲಿಕ್ ಮಾಡಿದಾಗ 1,674 ಇತ್ತು ಅಲ್ವಾ? ಇಲ್ಲಿ ಎನಿ ಮಾಡ್ತೇನೆ, ಈಗ ಮಾಡಿ ರನ್ ಕೊಡ್ತೇನೆ. ಈಗ ಎಷ್ಟು ಬಂತು? 2,434 ಬಂತು. ಅಂದರೆ ಒಂದೇ ಇದು ಎರಡರಲ್ಲಿ ಯಾವುದನ್ನು ಪಾಸ್ ಆದರೂ ಅದನ್ನು ಇಲ್ಲಿ ಹಾಕು, ತೋರಿಸು ಅಂತ ಅರ್ಥ ಆಯ್ತಾ? ಸೊ 2,000ಕ್ಕಿಂತ ಕೆಳಗಿರುವಂಥದ್ದು ಎಲ್ಲದೂ ಬರ್ತವೆ, 50 ರೂಪಾಯಿಗಿಂತ ಮೇಲಿರುವಂಥವು ಎಲ್ಲವೂ ಬರ್ತವೆ. ಸರಿನಾ? ಸೊ ಇದು ಎನಿ ಬೇಡ, ನಮಗೆ ಆಲ್ ಬೇಕು. ಸೊ ರನ್ ಕೊಡ್ತೇನೆ. ರನ್ ಕೊಟ್ಟಾಗ ಇವೆಲ್ಲ ಬರ್ತವೆ. ಅರ್ಥ ಆಯ್ತಾ? ಈಗ 1,674 ಸ್ಟಾಕ್ಗಳಿದ್ದಾವೆ. ಯಾವುದರಲ್ಲಿ? ಏನು ಈ ಸ್ಟಾಕ್ಗಳು? 50 ರೂಪಾಯಿಗಿಂತ ಜಾಸ್ತಿ ಇರುವಂಥವು, 2,000 ರೂಪಾಯಿಗಿಂತ ಕಡಿಮೆ ಇರುವಂಥವು. ಆಯಿತಾ? ಆದರೆ ನನಗೆ ನಿಫ್ಟಿ 50 ಈ ನಿಫ್ಟಿ 50ಯ 50 ಸ್ಟಾಕ್ಗಳಿದ್ದಾವೆ ಅಲ್ವಾ? ನಿಮಗೆ ನಿಫ್ಟಿ 50 ಅಂದರೆ ಏನು ಅಂತ ಗೊತ್ತುಂಟು ಅಂತ ಅಂದ್ಕೊಂಡು ಹೇಳ್ತಾ ಇದ್ದೇನೆ. ನಿಫ್ಟಿ 50ಯಲ್ಲಿ 50 ಸ್ಟಾಕ್ಗಳಿದ್ದಾವೆ ಅಲ್ವಾ? ಈ 50 ಸ್ಟಾಕ್ಗಳಲ್ಲಿ ಮಾತ್ರ ನನಗೆ ಹುಡುಕಬೇಕೀಗ. ಹಾಗಿರುವಾಗ ಇಲ್ಲಿ ಕ್ಯಾಶ್ ಅಂತ ಇರ್ತದೆ. ಈ ಕ್ಯಾಶ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ತರಹ ಕಾಣಲಿಕ್ಕೆ ಸಿಗ್ತದೆ. ಸೊ ನನಗೇನಾಗಬೇಕು? ನಿಫ್ಟಿ 50ಯಲ್ಲಿ ಈ ಎರಡು ಕಂಡೀಷನನ್ನು ಪಾಸ್ ಆಗುವ ಸ್ಟಾಕ್ಗಳು ಯಾವ ಇದ್ದಾವೆ ಅದನ್ನು ನೋಡಬೇಕು. ಅದಕ್ಕೆ ನಾನು ಇಲ್ಲಿ ನಿಫ್ಟಿ 50 ಅಂತ ಸೆಲೆಕ್ಟ್ ಮಾಡಿದ್ದೇನೆ. ಸೆಲೆಕ್ಟ್ ಮಾಡಿ ರನ್ ಅಂತ ಕೊಟ್ಟರೆ ಎಷ್ಟು ಬರ್ತವೆ? 32 ಸ್ಟಾಕ್ಗಳು ಬರ್ತಾ ಇದ್ದಾವೆ. 50 ಕಂಪನಿಗಳಲ್ಲಿ 32, ನಿಫ್ಟಿ 50ಯ 50 ಕಂಪನಿಗಳಲ್ಲಿ 32 ಕಂಪನಿಗಳ ಸ್ಟಾಕ್ನ ದರ 50 ರೂಪಾಯಿಗಿಂತ ಮೇಲಿದೆ, 2,000 ರೂಪಾಯಿಗಿಂತ ಕೆಳಗಿದೆ.
ಅರ್ಥ ಆಯ್ತಾ? ಸೊ ಇಲ್ಲಿ ವಾಚ್ ಲಿಸ್ಟ್ ಇರ್ತವೆ, ಎಲ್ಲ ಮಾಡಿದ್ದಾರೆ ಅವರು. ಆಯಿತಾ? ನಾವೇನು ಮಾಡಲಿಕ್ಕಿಲ್ಲ. ನಿಫ್ಟಿ 50 ಅಂತ ಇಲ್ಲಿ ಸೆಲೆಕ್ಟ್ ಮಾಡಿದರೆ 50 ನಿಫ್ಟಿ 50ಯಲ್ಲಿರುವಂತಹ 50 ಕಂಪನಿಗಳು ಇದರಲ್ಲಿ ಇರ್ತವೆ, ಈ ಸೆಗ್ಮೆಂಟಲ್ಲಿ ಇರ್ತವೆ. ಆಯಿತಾ? ಕ್ಯಾಶ್ ಅಂದರೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನಲ್ಲಿರುವಂತಹ ಎಲ್ಲ ಕಂಪನಿಗಳು ಅಂತ ಅರ್ಥ. ಯಾವುದೆಲ್ಲ ಮಾರ್ಕೆಟ್ನಲ್ಲಿ ಟ್ರೇಡ್ ಆಗ್ತಾವೋ ಆ ಕಂಪನಿಗಳೆಲ್ಲವೂ ಕ್ಯಾಶ್ ಸೆಗ್ಮೆಂಟಲ್ಲಿ ಇದ್ದಾವೆ. ಇನ್ನು ಬ್ಯಾಂಕ್ ನಿಫ್ಟಿ ಅಂತ ತಗೊಂಡ್ರೆ ಬ್ಯಾಂಕ್ ನಿಫ್ಟಿಯಲ್ಲಿ ಯಾವ್ಯಾವ ಕಂಪನಿಗಳು ಇರ್ತಾವೆ ನೋಡಿ, ಆ ಕಂಪನಿಗಳು ಅಂತ ಅರ್ಥ. ಸೊ ನಾವೇನು ಹೇಳ್ತಿದ್ದೇವೆ, ಸ್ಟಾಕ್ ಪಾಸಸ್ ಆಲ್ ಆಫ್ ದಿ ಬಿಲೋ ಫಿಲ್ಟರ್ಸ್ ಇನ್ ಬ್ಯಾಂಕ್ ನಿಫ್ಟಿ ಸೆಗ್ಮೆಂಟ್. ಬ್ಯಾಂಕ್ ನಿಫ್ಟಿ ಈ ಸೆಗ್ಮೆಂಟಲ್ಲಿ ಇರುವಂತಹ ಕಂಪನಿಗಳಲ್ಲಿ ಯಾವ ಕಂಪನಿಯ ಸ್ಟಾಕ್ 50 ರೂಪಾಯಿಗಿಂತ ಮೇಲಿದೆ, 2000 ರೂಪಾಯಿಗಿಂತ ಕೆಳಗಿದೆ ಅಂತ. ಸೊ ಇಲ್ಲಿ ರನ್ ಕೊಡ್ತೇನೆ, ಕೊಟ್ಟಾಗ ಬರ್ತದೆ ನೋಡಿ, ಇವೆಲ್ಲ ಇದ್ದಾವೆ, ಪ್ರೈಸ್ ಇಲ್ಲಿದೆ. ಸರಿನಾ? ಸೊ ಹೀಗೆ ನಮಗೆ ಯಾವುದರಲ್ಲಿ ಬೇಕೋ ಅದರಲ್ಲಿ ನೋಡ್ಬೋದು. ಸೊ ನಾನು ಸಾಮಾನ್ಯವಾಗಿ ನಿಫ್ಟಿ 500 ಅಂತ ಆಯ್ಕೆ ಮಾಡ್ತೇನೆ, ನಾನು ನೋಡುವುದು. ಆಯಿತಾ? ನಿಫ್ಟಿ 500ಅಲ್ಲಿ. ಸೊ ನಿಫ್ಟಿ 500ಅಲ್ಲಿ ಯಾವ್ಯಾವ ಕಂಪನಿಗಳಿದ್ದಾವೆ, ಆ ಕಂಪನಿಗಳಲ್ಲಿ 362 ಕಂಪನಿಗಳ ಶೇರ್ನ ದರ 50 ರೂಪಾಯಿಗಿಂತ ಮೇಲಿದೆ, 2000 ರೂಪಾಯಿಗಿಂತ ಕೆಳಗಿದೆ. ಅರ್ಥ ಆಯ್ತಾ? ಸರಿ, ಈಗ ನಿಮಗೆ ಈ ಕಂಡೀಷನ್ಗಳನ್ನು ಹಾಕಿ ಇಲ್ಲಿ ಬಂದಂತಹ ಸ್ಟಾಕ್ಗಳನ್ನು ಒಂದು ಲಿಸ್ಟ್ ಆಗಿ ಡೌನ್ಲೋಡ್ ಮಾಡಬೇಕು ಅಂತಿದ್ರೆ ಈ ಎಕ್ಸೆಲ್ ಉಂಟಲ್ಲ, ಎಕ್ಸೆಲ್ ಇದರ ಮೇಲೆ ಕ್ಲಿಕ್ ಮಾಡಿದರೆ ಆಯಿತು. ಕ್ಲಿಕ್ ಮಾಡಿದರೆ ಒಂದು ಎಕ್ಸೆಲ್ ಫೈಲ್ ಡೌನ್ಲೋಡ್ ಆಗ್ತದೆ ಕಂಪ್ಯೂಟರಿಗೆ. ಹಾಗೂ ಆ ಎಕ್ಸೆಲ್ ಫೈಲ್ನಲ್ಲಿ 362 ಕಂಪನಿಗಳ ಹೆಸರು, ದರ ಎಲ್ಲವೂ ಇರ್ತವೆ. ಆಯಿತಾ? ಸೊ ನಿಮಗೆ ಬೇಕು ಅಂತಿದ್ರೆ ಎಕ್ಸೆಲ್ ಮೇಲೆ ಕ್ಲಿಕ್ ಮಾಡ್ಬೋದು. CSV ಫಾರ್ಮ್ಯಾಟ್ ಕೂಡ ಉಂಟು, ಬಟ್ ಇದು ಹೆಚ್ಚಿನ ಜನರಿಗೆ ಗೊತ್ತಿರೋದಿಲ್ಲ. ಸೊ ಅದಕ್ಕೆ ಇದ್ರ ಬಗ್ಗೆ ತಲೆ ಬಿಸಿ ಮಾಡಬೇಡಿ. ಎಕ್ಸೆಲ್ ಮೇಲೆ ಕ್ಲಿಕ್ ಮಾಡಿದರೆ ಆಯಿತು. ಸರಿನಾ? ನೆಕ್ಸ್ಟ್ ಕಂಡೀಷನಿಗೆ ಹೋಗ್ತೇನೆ. RSI 60ಕ್ಕಿಂತ ಜಾಸ್ತಿ. ನನಗೀಗ ಯಾವ್ಯಾವ ಕಂಪನಿಗಳ RSI 60ಕ್ಕಿಂತ ಜಾಸ್ತಿ ಉಂಟು ಅನ್ನೋದನ್ನು ನೋಡಬೇಕು. ಆಯಿತಾ? ಇದಕ್ಕೆ ನಾನು ಇಲ್ಲಿ ಹೋಗ್ತೇನೆ. ಈ ಎಕ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಫಿಲ್ಟರ್ ಡಿಲೀಟ್ ಆಗ್ತದೆ, ಕಂಡೀಷನ್ ಡಿಲೀಟ್ ಆಗ್ತದೆ. ಅದೇ ನನಗೀಗ ಕಂಡೀಷನ್ ಡಿಲೀಟ್ ಮಾಡೋದು ಬೇಡ ಅಂತಿದ್ರೆ ಇಲ್ಲಿ ಆಫ್ ಮಾಡಲಿಕ್ಕೂ ಬಟನ್ ಇದೆ. ಟೆಂಪರರಿ, ತಾತ್ಕಾಲಿಕವಾಗಿ ಇಲ್ಲಿ ಆಫ್ ಮಾಡ್ಬೋದು. ಇದನ್ನು ಕ್ಲಿಕ್ ಮಾಡಿದರೆ ಇದೀಗ ವರ್ಕ್ ಆಗೋದಿಲ್ಲ. ಕಂಡೀಷನ್ ಉಂಟು, ಬಟ್ ಈ ಕಂಡೀಷನ್ ಈಗ ಲೆಕ್ಕಕ್ಕಿಲ್ಲ. ಆಯಿತಾ? ಈಗ ನಾನಿಲ್ಲಿ ಪ್ಲಸ್ ಕ್ಲಿಕ್ ಮಾಡ್ತೇನೆ, RSI ಅಂತ ಟೈಪ್ ಮಾಡ್ತೇನೆ. ಟೈಪ್ ಮಾಡಿದಾಗ RSI ಬರ್ತದೆ. ಕ್ಲಿಕ್ ಮಾಡ್ತೇನೆ. RSI ನನಗೆ 60ಕ್ಕಿಂತ ಜಾಸ್ತಿ ಇರಬೇಕು ಅಲ್ವಾ? ಸೊ RSI ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು, ಗ್ರೇಟರ್ ದ್ಯಾನ್ ಕೂಡ ಸೆಲೆಕ್ಟ್ ಮಾಡ್ಬೋದು. ನಾನೀಗ ಗ್ರೇಟರ್ ದ್ಯಾನ್ ಸೆಲೆಕ್ಟ್ ಮಾಡ್ತೇನೆ, ಮಾಡಿ ನಂಬರ್ ಅಂತ ಕೊಡ್ತೇನೆ. ಆಯಿತಾ? ಎಷ್ಟಕ್ಕಿಂತ ಜಾಸ್ತಿ ಇರಬೇಕು? 60ಕ್ಕಿಂತ ಜಾಸ್ತಿ ಇರಬೇಕು. ಸೊ 60 ಕೊಡ್ತೇನೆ. ಕೊಟ್ಟು ರನ್ ಸ್ಕ್ಯಾನ್ ಕೊಡ್ತೇನೆ. ಕೊಟ್ಟಾಗ ಎಷ್ಟು ಬರ್ತದೆ? 152 ಕಂಪನಿಗಳ ಶೇರ್ನ ದರ ಬರ್ತದೆ, ಶೇರ್ನ ಪಟ್ಟಿ ಬರ್ತದೆ. ಆಯಿತಾ? ಈಗ ಇದ್ರ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದಾಗ ಈ ರೀತಿ ಓಪನ್ ಆಗ್ತದೆ. ಓಪನ್ ಆದಾಗ ಇದು ಚಾರ್ಟಿಂಗ್ನವ್ರದ್ದೇ ಚಾರ್ಟ್, ಅದರಲ್ಲೇ ಓಪನ್ ಆಗ್ತದೆ. ಇಂಡಿಕೇಟರಲ್ಲಿ ನಾನು RSI ಅಂತ ಹಾಕಿ ನಿಮಗೆ ತೋರಿಸ್ತೇನೆ. ಸೊ ಇಲ್ಲಿ ಎಷ್ಟಿದೆ? 60. ಇಲ್ಲಿ ಕಾಣಲಿಕ್ಕೆ ಸಿಗ್ತದೆ ನಿಮಗೆ. ಆಯಿತಾ? RSI ದರ ಇಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಸೊ ಈಗ ಎಷ್ಟು ನೋಡಿ, 69.54 ಇದೆ ಅಲ್ವಾ? ಸೊ ಇದು ಡೈಲಿ, ಇಲ್ಲಿ ಡೈಲಿ ಸೆಲೆಕ್ಟ್ ಆಗಿದೆ. ಅಂದರೆ ಡೈಲಿ ಕ್ಯಾಂಡಲ್ನಲ್ಲಿ ಇರುವಾಗ RSI 60ಕ್ಕಿಂತ ಜಾಸ್ತಿ ಯಾವುದೆಲ್ಲ ಇದೆ ಅನ್ನೋದು ತೋರಿಸ್ತಾ ಇದೆ. ಅರ್ಥ ಆಯ್ತಾ? ಈಗ ನಂಗೆ ಡೈಲಿ ಬೇಡ, ಮಂತ್ಲಿಯಲ್ಲಿ ಬೇಕು ಅಂತಾದರೆ ಡೈಲಿ ಮೇಲೆ ಕ್ಲಿಕ್ ಮಾಡೋದು. ಕೆಳಗೆ ಬಂದರೆ ಮಂತ್ಲಿ ಇರ್ತದೆ.
ಮಂತ್ಲಿ RSI 60ಕ್ಕಿಂತ ಜಾಸ್ತಿ ಯಾವುದೆಲ್ಲ ಇದೆ ಅಂತ ನೋಡಬೇಕು. ಈ ರೀತಿ ಹಾಕಿದ್ರೆ ಆಯಿತು, ರನ್ ಸ್ಕ್ಯಾನ್ ಕೊಟ್ಟರೆ ಆಯಿತು. ಸೊ ಎಷ್ಟು ಕಂಪನಿ ಬರ್ತದೆ? 187 ಕಂಪನಿಗಳ ಪಟ್ಟಿ ಬರ್ತದೆ. ಮಂತ್ಲಿ ಬೇಡ, ನನಗೆ ವೀಕ್ಲಿ ಬೇಕು. ವೀಕ್ಲಿ ರನ್ ಮಾಡ್ತೇನೆ. ಸೊ 160 ಕಂಪನಿಗಳ ಪಟ್ಟಿ ಬರ್ತದೆ. ಆಯಿತಾ? ಈಗ ನನಗೆ ಡೈಲಿಯಲ್ಲಿ 60ಕ್ಕಿಂತ ಕಡಿಮೆ ಇರುವಂಥದ್ದು ಬೇಕು, ವೀಕ್ಲಿಯಲ್ಲಿ 60ಕ್ಕಿಂತ ಜಾಸ್ತಿ ಇರುವಂಥದ್ದು ಬೇಕು. ಅದನ್ನು ನೋಡಲಿಕ್ಕೆ ವಾಪಸ್ ನಾನಿಲ್ಲಿ ಡೂಪ್ಲಿಕೇಟ್ ಮಾಡ್ತೇನೆ, ಇಲ್ಲಿ ಡೈಲಿ ಮಾಡ್ತೇನೆ, ಹಾಗೂ ಇಲ್ಲಿ ಲೆಸ್ ದ್ಯಾನ್ ಮಾಡ್ತೇನೆ, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಮಾಡ್ತೇನೆ. ಅಂದರೆ ಡೈಲಿಯಲ್ಲಿ 60ಕ್ಕಿಂತ ಕಮ್ಮಿ RSI, ವೀಕ್ಲಿಯಲ್ಲಿ 60ಕ್ಕಿಂತ ಜಾಸ್ತಿ RSI. ಯಾವುದೆಲ್ಲ ಕಂಪನಿಯಲ್ಲಿದೆ ನೋಡೋಣ. ರನ್ ಸ್ಕ್ಯಾನ್ ಕೊಡ್ತೇನೆ. ಕೊಟ್ಟಾಗ 41 ಕಂಪನಿಗಳ ಪಟ್ಟಿ ಬರ್ತದೆ. ಸರಿನಾ? ಸೊ ಹೀಗೆ ಮಾಡ್ಬೋದು. ಈಗ ನನಗೆ ಈ ಕಂಪನಿಗಳ ಲಿಸ್ಟ್ ಉಂಟಲ್ವಾ, ಈ ಕಂಪನಿಗಳ ಲಿಸ್ಟ್ ಉಂಟು, 49 ಕಂಪನಿಗಳ ಲಿಸ್ಟ್ ಉಂಟು. ಈ ಕಂಪನಿಗಳಲ್ಲಿ ಯಾವ್ಯಾವ ಕಂಪನಿಯ ದರ 2000 ರೂಪಾಯಿಗಿಂತ ಕಡಿಮೆ ಇದೆ ನೋಡಬೇಕು. ಕಂಡೀಷನ್ ಹಾಕಿ ಇಟ್ಟಾಗಿದೆ, ಇಲ್ಲಿ ಆನ್ ಮಾಡಿದ್ರೆ ಆಯಿತು. ಸೊ ಇಲ್ಲಿ ಕ್ಲಿಕ್ ಮಾಡ್ತೇನೆ, ಆನ್ ಆಗ್ತದೆ. ವಾಪಸ್ ಕ್ಲಿಕ್ ಮಾಡ್ತೇನೆ ರನ್ ಸ್ಕ್ಯಾನ್, ಆವಾಗ 26 ಕಂಪನಿಯ ಲಿಸ್ಟ್ ಬರ್ತದೆ. ಈ ಎಲ್ಲ ಕಂಪನಿಯ ಶೇರ್ನ ದರ 2000 ರೂಪಾಯಿಗಿಂತ ಕಡಿಮೆ ಇದೆ. ಸರಿನಾ? ಸರಿ. ಸೊ ಬೇಡದೇ ಇದ್ದಾಗ ಆಫ್ ಮಾಡ್ಬೋದು, ಬೇಕಾದಾಗ ಆನ್ ಮಾಡ್ಬೋದು. ಅರ್ಥ ಆಯ್ತಾ? ಈಗ ನೀವು ರಿಜಿಸ್ಟರ್ ಮಾಡಿದರೆ ಈ ಒಂದು ಸ್ಕ್ಯಾನರನ್ನು ಸೇವ್ ಮಾಡ್ಬೋದು. ಸೊ ಸೇವ್ ಮಾಡಲಿಕ್ಕೆ ಸೇವ್ ಕ್ಲಿಕ್ ಮಾಡೋದು. ಇಲ್ಲಿ ಹೆಸರು ಕೊಡಬೇಕು. ಇದಕ್ಕೆ ಏನು ಕೊಡೋಣ? ಟೆಸ್ಟ್ ಅಂತ ಕೊಡ್ತೇನೆ ಸುಮ್ಮನೆ. ಆಯಿತಾ? ಕೊಟ್ಟು ಇಲ್ಲಿ ಸಬ್ಮಿಟ್ ಅಂತ ಕೊಡ್ತೇನೆ. ಆಯಿತಾ? ಈಗ ನನ್ನ ಈ ಸ್ಕ್ಯಾನರ್ ಸೇವ್ ಆಯಿತು. ಸೇವ್ ಆಗಿದ್ದು ಎಲ್ಲಿದೆ? ಇಲ್ಲಿದೆ. ಇಲ್ಲಿ ಸ್ಕ್ಯಾನ್ಸ್ ಅಂತಿದೆಯಲ್ಲ, ಇಲ್ಲಿದೆ. ಸೊ ಇಲ್ಲಿ ಕ್ಲಿಕ್ ಮಾಡ್ತೇನೆ. ಸೊ ಟೆಸ್ಟ್ ಅಂತಿದೆ ನೋಡಿ, ಇದು ಇವತ್ತು ನಾವು ಮಾಡಿರುವಂಥದ್ದು. ಇದೆಲ್ಲ ನನ್ನ ಹಳೆಯ ಸ್ಕ್ಯಾನ್ಗಳು, ಹಳೆಯ ಸ್ಕ್ಯಾನರ್ಗಳು. ಆಯಿತಾ? ಈಗ ನಮಗೆ ಬೇಕು ಅಂತಾದರೆ ಇದ್ರ ಮೇಲೆ ಕ್ಲಿಕ್ ಮಾಡುವಂಥದ್ದು, ಮತ್ತು ವಾಪಸ್ ಸ್ಕ್ಯಾನ್ ಮಾಡುವಂಥದ್ದು. ಸರಿನಾ? ನೆಕ್ಸ್ಟ್, RSI ಕ್ರಾಸ್ಡ್ ಅಬೋವ್ 60 ಟುಡೇ. ನನಗೆ ಇದೆಲ್ಲ ತೆಗಿತೇನೆ. ಈಗ ಇದು ತೆಗಿತೇನೆ. ಸರಿನಾ? ಈಗ RSI ಲೆಸ್ ಅಲ್ಲ, ಇಲ್ಲಿ ಗ್ರೇಟರ್ ದ್ಯಾನ್ ಮಾಡ್ತೇನೆ. RSI ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ನಂಬರ್ 60 ಮಾಡ್ತೇನೆ. ಮಾಡಿದಾಗ ನನಗಿಲ್ಲಿ ಪಟ್ಟಿ ಬರ್ತದೆ. ನಾನು ಒಂದರ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿ ನೋಡಿ, ಇದರ RSI ಎಷ್ಟಿದೆ ಇಲ್ಲಿ ಕಾಣಲಿಕ್ಕೆ ಸಿಗ್ತದೆ. ನಾನು ಮೌಸ್ ಮೂವ್ ಮಾಡಿದಾಗ 70.83 ಬರ್ತಾ ಇದೆ ಅಲ್ವಾ? ಅಂದರೆ RSIಯ ವ್ಯಾಲ್ಯೂ 60ಕ್ಕಿಂತ ಜಾಸ್ತಿ ಇದೆ, 70 ಇದೆ. 60ಕ್ಕಿಂತ ಜಾಸ್ತಿ ಯಾವತ್ತಾಗಿದ್ದು? ನಿನ್ನೆ ಆಯ್ತಿದು ಅಲ್ವಾ? ನೋಡಿ, ಮೊನ್ನೆ 59 ಇತ್ತು, ನಿನ್ನೆ 61 ಆಯಿತು. ಅಂದರೆ 60 ಕ್ರಾಸ್ ಆಯಿತು ನಿನ್ನೆ. ಇವತ್ತು 70 ಆಗಿದೆ ಅಲ್ವಾ? 70. ಇವತ್ತಂದರೆ ನಿನ್ನೆ, ಇವತ್ತು ಶನಿವಾರ, ನಿನ್ನೆ ಶುಕ್ರವಾರ. ಸರಿನಾ? ಸೊ 70 ಆಗಿದೆ. ಸೊ ನನಗಿದು ಬೇಡ. ನನಗೇನು ಬೇಕು? ಇವತ್ತು 60 ದಾಟಿದಂತಹ ಸ್ಟಾಕ್ಗಳ ಪಟ್ಟಿ ಬೇಕು. ಅರ್ಥ ಆಯ್ತಾ? ಇವೆಲ್ಲವೂ ಎಷ್ಟು ಕಂಪನಿಗಳಿದ್ದಾವೆ? 153 ಕಂಪನಿಗಳ RSI 60 ಮೇಲಿದೆ. 60 ಮೇಲೆ ಹೋಗಿ ಎಷ್ಟೋ ದಿನಗಳಾಗಿರಬಹುದು, ಅಥವಾ ಇವತ್ತು ಕೂಡ ಆಗಿರ್ಬೋದು. ನನಗೇನಾಗಬೇಕು? ಇವತ್ತು 60 ದಾಟಿರುವಂತಹ ಸ್ಟಾಕ್ಗಳ ಪಟ್ಟಿ ಬೇಕು ಅಂತ ಆದರೆ ಇಲ್ಲಿ ಕ್ರಾಸ್ಡ್ ಎಬೋವ್ ಅಂತ ಆಯ್ಕೆ ಮಾಡಿದರೆ ಆಯಿತು. ಗ್ರೇಟರ್ ದ್ಯಾನ್ ಅಲ್ಲ, ಕ್ರಾಸ್ಡ್ ಎಬೋವ್. ಕ್ಲಿಕ್ ಮಾಡಿ ರನ್ ಕೊಟ್ಟರೆ 26 ಕಂಪನಿಯ ಪಟ್ಟಿ ಬರ್ತದೆ. ಸೊ ಈ 26 ಕಂಪನಿಯ
RSI ಇವತ್ತು 60ರ ಮೇಲೆ ಹೋಗಿದ್ದು ನೋಡಿ. ಇವತ್ತು 61.61 ಉಂಟು, ನಿನ್ನೆ 56 ಇತ್ತು. ಸರಿನಾ? ಸೊ ಕ್ರಾಸ್ಡ್ ಎಬೋ ಯಾವಾಗ ಬಳಸ್ತೇವೆ ಅಂದರೆ ಯಾವಾಗ ನಮಗೆ ಆ ಒಂದು ಇಂಡಿಕೇಟರನ್ನು ದಾಟಿದೆ, ವ್ಯಾಲ್ಯೂವನ್ನು ದಾಟಿದೆ ಅಂತ ಹುಡುಕಬೇಕು ಆವಾಗ. ಸರಿನಾ? ಕ್ರಾಸ್ಡ್ ಬಿಲೋ ಕೊಟ್ಟರೆ 60ಕ್ಕಿಂತ ಕೆಳಗೆ ಯಾವತ್ತು ಬಂದಿದೆ ಅಂದರೆ 60ಕ್ಕಿಂತ ಮೇಲಿತ್ತು ಇಷ್ಟು ದಿನ, 60ನ್ನು ದಾಟಿ ಕೆಳಗೆ ಇವತ್ತು ಯಾವುದು ಬಂದಿದೆ ಅಂತ ಹುಡುಕ್ಲಿಕ್ಕೆ. ಆಯಿತಾ? ರನ್ ಸ್ಕ್ಯಾನ್ ಕೊಡ್ತೇನೆ. ಸೊ 30 ಕಂಪನಿಗಳು ಬಂದಿದ್ದಾವೆ. ಇಲ್ಲಿ ಕ್ಲಿಕ್ ಮಾಡ್ತೇನೆ KFIN. ಸೊ ನಿನ್ನೆ ಎಷ್ಟಿತ್ತು? 64 ಇತ್ತು, ಇವತ್ತು 57 ಆಗಿದೆ. ಅಂದರೆ ಇವತ್ತು ದಾಟಿದೆ ಅಂತ ಅರ್ಥ. ಆಯಿತಾ? ಸೊ ಇದನ್ನು ಕೂಡ ಹುಡುಕ್ಬೋದು. ನೆಕ್ಸ್ಟ್ RSI ಲೆಸ್ ದ್ಯಾನ್ 30. RSI ಲೆಸ್ ದ್ಯಾನ್ 30 ಸಿಂಪಲ್. RSI ಲೆಸ್ ದ್ಯಾನ್ ನಂಬರ್ ಕೊಡುವಂಥದ್ದು, 30 ಮಾಡುವಂಥದ್ದು, ರನ್ ಕೊಡುವಂಥದ್ದು ಅಷ್ಟೇ. ಇವೆಲ್ಲ 3 ಕಂಪನಿಗಳಿದ್ದಾವೆ RSI 30ಕ್ಕಿಂತ ಕೆಳಗಿರುವಂಥವು. ಯಾವುದರಲ್ಲಿ? ನಿಫ್ಟಿ 500ಅಲ್ಲಿ. ನೆನ್ಪಿಟ್ಕೊಳ್ಳಿ, ನಿಫ್ಟಿ 500ಅಲ್ಲಿ. ಅದೇ ಈಗ ನಾನು ಕ್ಯಾಶ್ ಮಾಡಿದರೆ ಎಷ್ಟು ಬರ್ತವೆ? 20 ಸ್ಟಾಕು ಬರ್ತಾ ಇದ್ದಾವೆ. ಆಯಿತಾ? ನೆಕ್ಸ್ಟ್ RSI ಲೆಸ್ ದ್ಯಾನ್ 30. RSI ಲೆಸ್ ದ್ಯಾನ್ 30. ಆಯಿತಾ? ಅಂದರೆ ಏನರ್ಥ? ಓವರ್ ಸೋಲ್ಡ್ ಆಗಿದೆ ಅಂತ. ಓವರ್ ಸೋಲ್ಡ್ ಕಂಡೀಷನಲ್ಲಿ ಇದೆ ಅಂತ. RSI ಬಗ್ಗೆ ನಿಮ್ಗೆ ಗೊತ್ತಿದೆ ಅಂತ ತಿಳ್ಕೊಂಡು ಮಾಡ್ತಾ ಇದ್ದೇನೆ. RSI 30ಕ್ಕಿಂತ ಕಡಿಮೆ ಇದೆ, ಓವರ್ ಸೋಲ್ಡ್ ಆಗಿದೆ ಅಂತ. ಅದ್ರ ಜೊತೆ ಇನ್ನೊಂದು ಕಂಡೀಷನ್ ಹಾಕಬೇಕು ನನಗೆ. ಇವತ್ತಿನ RSI ನಿನ್ನೆಯ RSIಕ್ಕಿಂತ ಜಾಸ್ತಿ ಇರುವಂಥದ್ದು. ಅಂದರೆ ನಿಜವಾಗಿಯೂ RSI 30ಕ್ಕಿಂತ ಕೆಳಗಿದೆ ಅಂದರೆ ಓವರ್ ಸೋಲ್ಡ್ ಆಗಿದೆ ಅಂತ, ಇನ್ನು ಮೇಲೆ ಬರ್ತದೆ ಅಂತ. ಕೆಳಗೆ ಕೂಡ ಹೋಗೋದಿರ್ತದೆ, ಇನ್ನು ಮೇಲೆ ಬರ್ತದೆ ಅಂತ. ಆಯಿತಾ? ನಮಗೇನು ಬೇಕು? 30ಕ್ಕಿಂತ ಕೆಳಗೆ ಇರುವಂತಹ ಕಂಪನಿಗಳು. ಅದಾದಮೇಲೆ ನಿನ್ನೆಯ RSIಕ್ಕಿಂತ ಇವತ್ತಿನ RSI ಜಾಸ್ತಿ ಯಾವುದಿದೆ ನೋಡಬೇಕು. ಅಂದರೆ ಯಾವುದೆಲ್ಲ ಸ್ಟಾಕ್ಗಳು ರಿಕವರ್ ಆಗಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ನೋಡಬೇಕು. ಆಯಿತಾ? ಸೊ ಅದಕ್ಕೆ ಇಲ್ಲಿ ಪ್ಲಸ್ ಕ್ಲಿಕ್ ಮಾಡ್ತೇನೆ, ಮಾಡಿ RSI ಅಂತ ಕೊಡ್ತೇನೆ. ನೆಕ್ಸ್ಟ್ ಇಲ್ಲಿ ಗ್ರೇಟರ್ ದ್ಯಾನ್ ಅಂತ ಹಾಕಿ ಪುನಃ RSI ಅಂತ ಟೈಪ್ ಮಾಡ್ತೇನೆ. ಟೈಪ್ ಮಾಡಿ ಸೆಲೆಕ್ಟ್ ಮಾಡ್ತೇನೆ. ಆಯಿತಾ? ಡೈಲಿ RSI ಅಂದರೆ ಇವತ್ತಿನ RSI. ಇವತ್ತು ಶನಿವಾರ ನಾನಿಲ್ಲಿ ಡೈಲಿ ಕೊಟ್ಟರೆ ನಿನ್ನೆದೇ ಆಯ್ಕೆ ಆಗುವಂಥದ್ದು ಅದು. ಆಯಿತಾ? ನಿನ್ನೆದೇ ಆಯ್ಕೆ ಆಗುವಂಥದ್ದು. ಸೊ ನಾನು ಅದಕ್ಕೆ ಇವತ್ತು ಅಂತ ಹೇಳ್ತಾ ಇದ್ದೇನೆ. ಡೈಲಿ ಅಂದರೆ ಇವತ್ತು ಅಂತ ಅರ್ಥ. ಇವತ್ತಿನ RSI ಗ್ರೇಟರ್ ದ್ಯಾನ್ ನಿನ್ನೆಯ RSI ಆಗಬೇಕು. ಸೊ ಇಲ್ಲಿ ಡೈಲಿ ಇದೆ, ಇದನ್ನು 1 ಡೇ ಎಗೋ ಅಂತ ಸೆಲೆಕ್ಟ್ ಮಾಡ್ತೇನೆ. 1 ಡೇ ಎಗೋ ಅಂದರೆ ನಿನ್ನೆಯ RSIಕ್ಕಿಂತ ಇವತ್ತಿನ RSI ಯಾವುದೆಲ್ಲ ಕಂಪನಿಯಲ್ಲಿ ಜಾಸ್ತಿ ಇದೆ ಅದನ್ನು ಹುಡುಕಬೇಕು. ಸೊ ಈಗ ನಾನು ರನ್ ಕ್ಲಿಕ್ ಮಾಡಿದರೆ 3 ಕಂಪನಿಯ ಪಟ್ಟಿ ಬರ್ತಾ ಇದೆ. ಸೊ ಈ 3 ಕಂಪನಿಯ ಪುನಃ ಕ್ಲಿಕ್ ಮಾಡಿಯೇ ತೋರಿಸ್ತೇನೆ. ಈ 3 ಕಂಪನಿ ಇದ್ದಾವಲ್ಲ ನೋಡಿ, ಇಲ್ಲಿ RSI ಎಷ್ಟಿತ್ತು? ಇಲ್ಲಿ ಕಾಣ್ತದೆ ನಿಮಗೆ, ಇಲ್ಲಿ ಕಾಣ್ತದೆ ಪರ್ಪಲ್ ಕಲರಲ್ಲಿ 28 ಇತ್ತು. ಇದು ಯಾವತ್ತು? ನಿನ್ನೆ. 30ಕ್ಕಿಂತ ಕೆಳಗೆ. ಹೌದಾ? 30ಕ್ಕಿಂತ ಕೆಳಗೆ 28. ಇವತ್ತೆಷ್ಟಾಯಿತು? ಹೌದು, 28.10 ಇತ್ತು. 28.10. ಇವತ್ತೆಷ್ಟಾಯಿತು? 28.20. ಅಂದರೆ ಇವತ್ತಿನ RSI ನಿನ್ನೆಯ RSIಕ್ಕಿಂತ ಜಾಸ್ತಿ ಇದೆ. 2ರ RSI ಕೂಡ 30ಕ್ಕಿಂತ ಕಡಿಮೆ ಇದೆ ಅಲ್ವಾ? ಸೊ ಹೀಗೆ ನಾವು ಹುಡುಕಬಹುದು ಯಾವುದೆಲ್ಲ ಸ್ಟಾಕ್ಗಳು ರಿಕವರ್ ಆಗ್ತಾ ಇದ್ದಾವೆ ಅಂತ. ಆಯಿತಾ? ನೆಕ್ಸ್ಟ್, ಕರೆಂಟ್ ಪ್ರೈಸ್ ಈಸ್ ಅಬೋವ್ 30 ಡೇ SMA ಸಿಂಪಲ್ ಮೂವಿಂಗ್ ಎವರೇಜ್. ಯಾವ್ಯಾವ ಕಂಪನಿಯ ದರ 30 ಪೀರಿಯಡ್ ಮೂವಿಂಗ್ ಎವರೇಜ್ಗಿಂತ ಜಾಸ್ತಿ ಇದೆ ಅದನ್ನು ನೋಡಬೇಕು. ಸೊ ನಾನಿಲ್ಲಿ ಕ್ಲೋಸ್ ಮಾಡ್ತೇನೆ. ನಾನಿಲ್ಲಿ ಕ್ಲೋಸ್ ಅಂದರೆ ಕ್ಲೋಸಿಂಗ್ ಪ್ರೈಸ್ ಗ್ರೇಟರ್ ದ್ಯಾನ್, ಇಲ್ಲಿ ನಂಬರ್ ಅಲ್ಲ, ಇಲ್ಲಿ SMA ಹಾಕಬೇಕು.
ಹಾಕಿದಾಗ ಇದು ಬರ್ತದೆ ಸಿಂಪಲ್ SMA ಅಂತ ಕ್ಲಿಕ್ ಮಾಡಬೇಕು. ಆಯಿತಾ? ಇಲ್ಲಿ ಇದು ಉಂಟಲ್ಲ SMAಯ ಸೆಟ್ಟಿಂಗ್ಸ್, ನಮಗೇನಾಗಬೇಕೀಗ 30 ಡೇ SMA ಆಗಬೇಕು. ಇಲ್ಲಿ ಬೈ ಡಿಫಾಲ್ಟ್ 20 ಬರ್ತದೆ, 20 ಅಲ್ಲ, ನನಗೆ 30 ಆಗಬೇಕು. ಸೊ ಇಲ್ಲಿ ಕ್ಲಿಕ್ ಮಾಡಿ 30 ಮಾಡ್ತೇನೆ, 30. ಆಯಿತಾ? ಸೊ ನಾವೇನು ಹೇಳ್ತಾ ಇದ್ದೇವೆ, ಡೈಲಿ ಕ್ಲೋಸ್ ಅಂದರೆ ಇವತ್ತಿನ ಕ್ಲೋಸ್ ಗ್ರೇಟರ್ ದ್ಯಾನ್ ಡೈಲಿ SMA, ದಿನದ SMAಕ್ಕಿಂತ ಜಾಸ್ತಿ ಇದೆ ಅಂತ. ಎಷ್ಟು ದಿನದ SMA? 30 ದಿನದ SMA. ಆಯಿತಾ? 30 SMAಕ್ಕಿಂತ ಜಾಸ್ತಿ ಇರುವಂತಹ ಸ್ಟಾಕ್ ಅಂತ ಅರ್ಥ. ಸೊ ರನ್ ಕೊಡ್ತೇನೆ. ಕೊಟ್ಟಾಗ ಈ ಎಲ್ಲ ಕಂಪನಿಗಳು ಬರ್ತವೆ. ಕ್ಯಾಶಲ್ಲುಂಟು. ಸೊ ಒಂದನ್ನು ಕ್ಲಿಕ್ ಮಾಡ್ತೇನೆ, PC ಜ್ಯುವೆಲರ್ ಮಾಡಿ ನಿಮಗೆ ಇಲ್ಲಿ ಬಾಲಿಂಜರ್ ಬ್ಯಾಂಡ್ ಡಿಲೀಟ್ ಮಾಡ್ತೇನೆ, ಇಂಡಿಕೇಟರ್ ಹಾಕ್ತೇನೆ, SMA ಹಾಕಿ ಇಲ್ಲಿ 50 ಉಂಟು, ಸೆಟ್ಟಿಂಗ್ನಲ್ಲಿ 30 ಮಾಡಿ ಓಕೆ ಕೊಡ್ತೇನೆ. ಕೊಟ್ಟು ಕಾಣಿಸ್ತದೆ ಇಲ್ಲಿ. ಆಯಿತಾ? ಸೊ ಇಲ್ಲಿ ಇದರ ಬಣ್ಣ ಚೇಂಜ್ ಮಾಡ್ಬೋದಾ ನೋಡೋಣ. ಬಣ್ಣ ಎಲ್ಲುಂಟು? ಕಪ್ಪು ಹಾಕೋಣ. ಓಕೆ, ಎಸ್. ಸೊ ಇಲ್ಲಿ ಕಪ್ಪು ಬಣ್ಣದ್ದುಂಟು ಅಲ್ವಾ? ಸೊ ನಾನು ಇದರ ಚಾರ್ಟನ್ನು ಹೆಚ್ಚು ಬಳಸೋದಿಲ್ಲ, ಸೊ ಹಾಗಾಗಿ ಸೆಟ್ಟಿಂಗ್ ಎಲ್ಲುಂಟು ಅದೆಲ್ಲ ಹೆಚ್ಚು ಗೊತ್ತಿಲ್ಲ. ಆಯಿತಾ? ಸೊ ಕಪ್ಪು ಬಣ್ಣದ್ದು ಮಾಡಿದ್ದೇನೆ. ಸೊ ಕಪ್ಪು ಬಣ್ಣ ಇಲ್ಲಿ 30 ಡೇ ಮೂವಿಂಗ್ ಎವರೇಜ್. ಸೊ ಇದರ ಮೇಲ್ಗಡೆ ಕ್ಲೋಸಿಂಗ್ ಪ್ರೈಸ್ ಇದೆ. ಆಯಿತಾ? ಇದರ ಮೇಲ್ಗಡೆ ಇದೆ. ಸೊ ಇದು ನಮ್ಮ ಈ ಕಂಡೀಷನನ್ನು ಸ್ಯಾಟಿಸ್ಫೈ ಮಾಡಿದೆ, ಅದಕ್ಕಾಗಿ ಇಲ್ಲಿ ಬರ್ತಾ ಇದೆ. ಆಯಿತಾ? ಹಾಗೆಯೇ ಈ ಎಲ್ಲ ಕಂಪನಿಗಳು ಕೂಡ ವರಾಂಡ ಉಂಟು ನೋಡಿ. ಈ ಕ್ಲೋಸಿಂಗ್ ಪ್ರೈಸ್ ಉಂಟಲ್ಲ 30 ಪೀರಿಯಡ್ ಮೂವಿಂಗ್ ಎವರೇಜ್ನ ಮೇಲಿದೆ. ಸರಿನಾ? 30 ಪೀರಿಯಡ್ ಮೂವಿಂಗ್ ಎವರೇಜ್ನ ಮೇಲಿದೆ. ಅರ್ಥ ಆಯ್ತಾ? ಹೀಗೆ ಉಳಿದ ಕಂಪನೀಸ್. ಬಟ್ ನನಗೆ ಈಗ ಏನು ಮಾಡಬೇಕಂದ್ರೆ ಇವತ್ತು ಕ್ರಾಸ್ ಆಗಿದ್ದು ಯಾವುದು ಅಂತ ನೋಡಬೇಕು. ಈಗ PC ಜ್ಯುವೆಲರ್ ನೋಡಿದ್ರೆ 30 ಪೀರಿಯಡ್ ಮೂವಿಂಗ್ ಎವರೇಜನ್ನು ಇಲ್ಲೆಲ್ಲೋ ಕ್ರಾಸ್ ಮಾಡಿ ಆಗಿತ್ತು. ಇಲ್ಲಿ ಮಾಡ್ತು, ಇಲ್ಲಿ ಕೆಳಗೆ ಬಂತು, ಇಲ್ಲಿ ವಾಪಸ್ ಮಾಡ್ತು, ಇಲ್ಲಿ ಕೆಳಗೆ ಬಂತು, ಇಲ್ಲಿ ಮಾಡ್ತು, ಇಲ್ಲಿ ಕ್ಲೋಸಿಂಗ್ ಪ್ರೈಸ್ ಕೊಡ್ತು, ಇಲ್ಲಿ ಕ್ಲೋಸಿಂಗ್ ಇದು ಕೂಡ ಗ್ರೇಟರ್ ದ್ಯಾನ್ 30 ಉಂಟು, ಇದು ಗ್ರೇಟರ್ ದ್ಯಾನ್ 30 ಉಂಟು, ಇದು ಗ್ರೇಟರ್ ದ್ಯಾನ್ 30 ಉಂಟು, ಇದು ಗ್ರೇಟರ್ ದ್ಯಾನ್ 30 ಉಂಟು. ಹಾಗಲ್ಲ, ನನಗೆ ಇವತ್ತು ಯಾವುದು 30 ಪೀರಿಯಡ್ ಮೂವಿಂಗ್ ಎವರೇಜನ್ನು ಕ್ರಾಸ್ ಮಾಡಿದೆ ಅದನ್ನು ನೋಡಬೇಕು. ಆಯಿತಾ? ಸೊ ಅದನ್ನು ನೋಡಬೇಕಂತಾದರೆ ಇಲ್ಲಿ ಗ್ರೇಟರ್ ದ್ಯಾನ್ ಬದಲು ಕ್ರಾಸ್ಡ್ ಎಬೋವ್ ಅಂತ ಕೊಡಬೇಕು. ಕೊಟ್ಟು ರನ್ ಸ್ಕ್ಯಾನ್ ಕೊಟ್ಟರೆ 132 ಕಂಪನಿಗಳ ಪಟ್ಟಿ ಬರ್ತದೆ. ಆಯಿತಾ? ಈಗ ಉದಾಹರಣೆಗೆ ಯಾವುದಾದ್ರೂ ಒಂದು ನೋಡೋಣ, ಸಫೈರ್ಗೆ ನೋಡೋಣ. ಎಸ್. ಸೊ ನೋಡಿ, ಇವತ್ತಿಷ್ಟಿತ್ತು, ನಿನ್ನೆ ಇಷ್ಟಿತ್ತು, ಇವತ್ತು ಕ್ರಾಸ್ ಆಗಿದೆ, ಇವತ್ತು 30ರ ಮೇಲೆ ಕ್ರಾಸ್ ಆಗಿದೆ. ಹಾಗೆಯೇ ಕ್ಲೋಸ್ ಮಾಡೋಣ. GPT ಹೆಲ್ತ್ ಕೇರ್ ನೋಡಿ, ನಿನ್ನೆ 30ರ ಕೆಳಗಿತ್ತು, ಇವತ್ತು 30ರ ಮೇಲಿದೆ. ಸರಿನಾ? ಸೊ ಇವತ್ತು ಯಾವುದು ಕ್ರಾಸ್ ಆಗಿದೆ ನೋಡಬೇಕಾದ್ರೆ ಕ್ರಾಸ್ಡ್ ಎಬೋವ್ ಅಥವಾ ಕ್ರಾಸ್ಡ್ ಬಿಲೋ ಅಂತ ಸೆಲೆಕ್ಟ್ ಮಾಡಬೇಕು. ಆಯಿತಾ? ನೆಕ್ಸ್ಟ್ 30 ಡೇ SMA ಈಸ್ ಗ್ರೇಟರ್ ದ್ಯಾನ್ 50 ಡೇ SMA. ಅಂದರೆ 30 ಡೇ ಮೂವಿಂಗ್ ಎವರೇಜ್ 50 ಡೇ ಮೂವಿಂಗ್ ಎವರೇಜ್ಗಿಂತ ಮೇಲೆ ಯಾವ್ಯಾವ ಕಂಪನಿಯ ಸ್ಟಾಕ್ಗಳಲ್ಲಿ ಇವೆ ಅಂತ. ಆಯಿತಾ? ಅಂದರೆ ಸ್ವಲ್ಪ ಬುಲ್ಲಿಶ್ ಸೈನ್ ತೋರಿಸುವಂಥದ್ದು. ಇದಕ್ಕೆ ನಾನು ಇಲ್ಲಿ ಕ್ಲೋಸ್ ಮಾಡ್ತೇನೆ. ಇಲ್ಲಿ ಕ್ಲಿಕ್ ಮಾಡಿ SMA ಅಂತ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿ ಗ್ರೇಟರ್ ದ್ಯಾನ್, ವಾಪಸ್ ಇಲ್ಲಿ SMA ಅಂತ ಹಾಕ್ತೇನೆ. ಆಯಿತಾ? ನನಗೇನಾಗಬೇಕು, 30 ಡೇ SMA ಆಗಬೇಕು. ಸೊ ಇಲ್ಲಿ ನಾನು 30 ಮಾಡ್ತೇನೆ. 30 ಡೇ SMA ಗ್ರೇಟರ್ ದ್ಯಾನ್ ಎಷ್ಟಾಗಬೇಕು, 50 ಡೇ. ಸೊ ಇಲ್ಲಿ ನಾನು 50 ಹಾಕ್ತೇನೆ. ಆಯಿತಾ? 50. ಸೊ 50 ಮಾಡಿ ರನ್ ಸ್ಕ್ಯಾನ್ ಕೊಟ್ಟಾಗ ಲಿಸ್ಟ್ ಬರ್ತದೆ. ಆಯಿತಾ? ಇಮಾಮಿ ಪೇಪರ್ ಮಿಲ್ಸ್ ಉಂಟಿಲ್ಲಿ. ಇಲ್ಲಿಗ ನಾನು ಡಿಲೀಟ್ ಮಾಡ್ತೇನೆ. ಮಾಡಿ ಇಂಡಿಕೇಟರಲ್ಲಿ SMA. ಆಯಿತಾ?
2 SMA ಹಾಕಿದ್ದೇನೆ. ಒಂದು 50ಯದ್ದೇ ಉಂಟು ಯೆಲ್ಲೋ ಕಲರ್, ಅದು ಕಲರ್ ಚೇಂಜ್ ಮಾಡೋಣ. ಹಸಿರು ಮಾಡೋಣ ಒಂದು. ಮತ್ತೊಂದು ಇಲ್ಲಿ 30 ಮಾಡಿ ಕಲರನ್ನು ಕಪ್ಪು ಮಾಡೋಣ. ಆಯಿತಾ? ಸರಿ ನೋಡಿ, ಇಲ್ಲಿ 2 ಕಾಣ್ತಾ ಉಂಟು, ಒಂದು ಹಸಿರು ಒಂದು ಕಪ್ಪು. ಹಸಿರು ಬಣ್ಣದ್ದು 50 ಮೂವಿಂಗ್ ಆ್ಯಾವ್ರೇಜ್, ಕಪ್ಪು ಬಣ್ಣದ್ದು 30. ಸೊ 50ಯ ಮೇಲೆ 30 ಇರಬೇಕು ಅಂತ ಹೇಳಿದ್ದು ನಾವು. ಸೊ 50ಯ ಮೇಲೆ 30 ಇದೆ ಅಲ್ವಾ? ಸೊ ಈ ಕಂಡೀಷನ್ ಇಲ್ಲಿ ಈ ಎಲ್ಲ ಕಂಪನಿಗಳಲ್ಲಿ ಸ್ಯಾಟಿಸ್ಫೈ ಆಗ್ತಾ ಇದೆ. ಅರ್ಥ ಆಯ್ತಾ? ಸೊ ಹೀಗೆ ಇದರಲ್ಲಿ EMA ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆ್ಯಾವ್ರೇಜ್ ಕೂಡ ಉಂಟು. ಸೊ ನೀವು ನೋಡ್ಬೋದು. ಆಯಿತಾ? ನೆಕ್ಸ್ಟ್ ಬಾಲಿಂಜರ್ ಬ್ಯಾಂಡ್ಸ್. ಕ್ಲೋಸಿಂಗ್ ಪ್ರೈಸ್ ಈಸ್ ಅಬೋವ್ ಅಪ್ಪರ್ ಬಾಲಿಂಜರ್ ಬ್ಯಾಂಡ್. ಬಾಲಿಂಜರ್ ಬ್ಯಾಂಡ್ ಅಂದರೆ ಏನಂತ ಗೊತ್ತುಂಟು ಅಂತ ಅಂದ್ಕೊಂಡು ಹೇಳ್ತಾ ಇದ್ದೇನೆ. ಸೊ ಯಾವುದೆಲ್ಲ ಕಂಪನಿಯ ಕ್ಲೋಸಿಂಗ್ ಪ್ರೈಸ್ ಬಾಲಿಂಜರ್ ಬ್ಯಾಂಡ್, ಅಪ್ಪರ್ ಬಾಲಿಂಜರ್ ಬ್ಯಾಂಡ್ನ ಮೇಲಿದೆ ಹುಡುಕಬೇಕು. ಸೊ ಇಲ್ಲಿ ನಾವು ಅದಕ್ಕೆ ಕ್ಲೋಸ್ ಅಂತ ಆಯ್ಕೆ ಮಾಡಿ, ಅಂದರೆ ಕ್ಲೋಸಿಂಗ್ ಪ್ರೈಸ್ ಗ್ರೇಟರ್ ದ್ಯಾನ್ ಇಲ್ಲಿ BOLL ಅಂತ ಟೈಪ್ ಮಾಡ್ತೇನೆ. ಟೈಪ್ ಮಾಡಿದಾಗ ಅಪ್ಪರ್ ಬಾಲಿಂಜರ್ ಬ್ಯಾಂಡ್, ಲೋವರ್ ಬಾಲಿಂಜರ್ ಬ್ಯಾಂಡ್ ಬರ್ತದೆ. ಇದು ಮತ್ತೊಂದು, ಅದು ಬಿಟ್ಬಿಡಿ. ಸೊ ಇಲ್ಲಿ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿ ಇಲ್ಲಿ ಡೈಲಿ ಇದೆ. ಆಯಿತಾ? ರನ್ ಕೊಡ್ತೇನೆ. ಕೊಟ್ಟಾಗ ಇವೆಲ್ಲ ಬರ್ತವೆ. ಆಯಿತಾ? ಸೊ ಇದರಲ್ಲಿ ಯಾವುದಾದ್ರೂ ಒಂದರ ಮೇಲೆ ಕ್ಲಿಕ್ ಮಾಡ್ತೇನೆ. ಮಾಡಿ ಇಲ್ಲಿ ಡಿಲೀಟ್ ಮಾಡಿ ಬಾಲಿಂಜರ್ ಹಾಕಿ ತೋರಿಸ್ತೇನೆ. ನೋಡಿ, ಇದು ಅಪ್ಪರ್ ಬಾಲಿಂಜರ್ ಬ್ಯಾಂಡ್. ಇದರ ಮೇಲೆ ಕ್ಲೋಸ್ ಆಗಿದೆ. ಇವತ್ತು ಕ್ಲೋಸ್ ಆಗಿದೆ. ಆಯಿತಾ? ಸೊ ಇವತ್ತು ಕ್ಲೋಸ್ ಆಗಿದೆ. ನಿನ್ನೆ ಕ್ಲೋಸ್ ಆದದ್ದು ಮೊನ್ನೆ ಕ್ಲೋಸ್ ಆಗಿದ್ದಿದೆಯಾ? ಇಲ್ಲ, ನೋಡೋಣ. ಅಪೋಲೋ ನೋಡಿ, ಇದು ನಿನ್ನೆ ಕ್ಲೋಸ್ ಆಗಿದೆ, ಇವತ್ತು ಕೂಡ ಕ್ಲೋಸ್ ಆಗಿದೆ ಅಲ್ವಾ? ಸೊ ನಿನ್ನೆಯೂ ಅಪ್ಪರ್ ಬಾಲಿಂಜರ್ ಬ್ಯಾಂಡ್ನ ಮೇಲೆ ಕ್ಲೋಸ್ ಆಗಿದೆ. ಇವತ್ತು ಕೂಡ ಬಾಲಿಂಜರ್ ಬ್ಯಾಂಡ್ ಅಪ್ಪರ್ ಬ್ಯಾಂಡ್ ಮೇಲೆ ಕ್ಲೋಸ್ ಆಗಿದೆ. ಸರಿ ಅಲ್ವಾ? ಈಗ ನನಗೆ ಹಾಗಲ್ಲ. ನನಗೇನು ಮಾಡಬೇಕು? ಇವತ್ತು ಯಾವುದು ಕ್ಲೋಸ್ ಆಗಿದೆ, ಇವತ್ತು ಯಾವುದು ಕ್ರಾಸ್ ಆಗಿದೆ ನೋಡಬೇಕು. ಸೊ ಈಗ ಇಲ್ಲಿ ಕ್ರಾಸ್ ಡೆಬೋ ಕೊಡ್ತೇನೆ. ಆಯಿತಾ? ಕ್ರಾಸ್ ಡೆಬೋ ಕೊಟ್ಟಾಗ ಏನಾಗ್ತದೆ? ಇವೆಲ್ಲ ಬರ್ತವೆ. ಸೊ ಇವೆಲ್ಲ ಕಂಪನಿಗಳಲ್ಲಿ ಇವತ್ತು ಕ್ರಾಸ್ ಆಗಿರ್ತದೆ ನೋಡಿ. ಸೊ ಇವತ್ತು ಕ್ರಾಸ್ ಆಗಿದೆ, ನಿನ್ನೆ ಇರಲಿಲ್ಲ ಅಲ್ವಾ? ನೆಕ್ಸ್ಟ್ ಬೇರೆ, ನಿನ್ನೆ ಇರಲಿಲ್ಲ, ನಿನ್ನೆ ಕ್ಲೋಸ್ ಆಗಿರಲಿಲ್ಲ, ಮೇಲೆ ಓಪನ್ ಆಗಿತ್ತು, ಕೆಳಗೆ ಕ್ಲೋಸ್ ಆಯಿತು. ಸೊ ನಿನ್ನೆ ಏನೂ ಆಗಲಿಲ್ಲ, ಇವತ್ತು ಕ್ಲೋಸ್ ಆಗಿದೆ ಮೇಲೆ ಕ್ರಾಸ್ ಆಗಿ ಅಲ್ವಾ? ಸೊ ಇವತ್ತು ಕ್ರಾಸ್ ಆಗಿದೆ. ಸೊ ಇವತ್ತು ಆಗಿರೋದು ನೋಡಬೇಕಿದ್ರೆ ಏನು ಮಾಡಬೇಕು? ಇಲ್ಲಿ ಕ್ರಾಸ್ಡ್ ಅಬೋವ್ ಅಂತ ಸೆಲೆಕ್ಟ್ ಮಾಡಬೇಕು. ಆಯಿತಾ? ಈಗ ನನಗೆ ಇವತ್ತು ಬೇಡ, ಒಂದು ತಿಂಗಳ ಹಿಂದೆ ಯಾವುದು ಕ್ಲೋಸ್ ಆಗಿತ್ತು ನೋಡಬೇಕು. ಆಯಿತಾ? ಸೊ ಇಲ್ಲಿ ನಾನು N ಡೇಸ್ ಎಗೋ ಅಂತ ಸೆಲೆಕ್ಟ್ ಮಾಡಿ 30 ಅಂತ ಹಾಕ್ತೇನೆ. ಆಯಿತಾ? 30 ಅಂದರೆ 30 ದಿನ ಅಂತ ಲೆಕ್ಕ. ಆಯಿತಾ? 30 ಟ್ರೇಡಿಂಗ್ ಡೇಸ್ ಇರುವುದಿಲ್ಲ ಒಂದು ತಿಂಗಳಲ್ಲಿ. ಸೊ 30 ದಿನ ಅಂತ ಸೆಲೆಕ್ಟ್ ಮಾಡಿದ್ದೇನೆ. 30 ಡೇಸ್ ಎಗೋ ಇಲ್ಲಿ ಗ್ರೇಟರ್ ದೆನ್ ಹಾಕ್ತೇನೆ. 30 ಡೇಸ್ ಎಗೋ ಗ್ರೇಟರ್ ದ್ಯಾನ್ ಅಪ್ಪರ್ ಬಾಲಿಂಜರ್ ಬ್ಯಾಂಡ್ ಅಂತಿದೆ. ಆಯಿತಾ? ಇಲ್ಲಿ ಮುಖ್ಯವಾಗಿ ನೀವು ಏನು ನೆನ್ಪಿಟ್ಕೊಳ್ಬೇಕಂದ್ರೆ ಇದನ್ನು ಚೇಂಜ್ ಮಾಡಬೇಕು. ಇದು ಡೈಲಿ ಅಂದರೆ ಇವತ್ತು. ಈ ಕಂಡೀಷನ್ ಏನಾಗ್ತದೆ ಅಂದರೆ 30 ದಿನಗಳ ಹಿಂದಿನ ಕ್ಲೋಸ್ ಇವತ್ತಿನ ಬಾಲಿಂಜರ್ ಬ್ಯಾಂಡ್ನ ಮೇಲೆ ಯಾವುದಿದೆ ಅಂತ, ಅದು ಸರಿಯಾಗೋದಿಲ್ಲ. ಸೊ ಅದಕ್ಕೆ ಇಲ್ಲಿ ಏನು ಮಾಡಬೇಕು ಅಂದರೆ ಇಲ್ಲಿ ಕೂಡ ನೀವು 30 ಅಂತ ಹಾಕಬೇಕು. 30 ದಿನಗಳ ಹಿಂದಿನ ಅಪ್ಪರ್ ಬಾಲಿಂಜರ್ ಬ್ಯಾಂಡ್ನ ಮೇಲೆ ಯಾವುದು ಕ್ಲೋಸ್ ಆಗಿತ್ತು ಹುಡುಕಬೇಕು ಅಂತ. ಸೊ ಇಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡೋಣ. ಆಯಿತಾ? ಸೊ ಇಲ್ಲಿ ಆಯಿತಾ? ಸೊ ಇದು 30 ದಿನಗಳ ಹಿಂದೆ. ಅರ್ಥ ಆಯ್ತಾ? ಸೊ ಆಮೇಲೆ ಎಲ್ಲ ಕೆಳಗೆ ಬಂದಿದೆ.
ಸೊ ಇದು ನಾವು ಕಂಡೀಷನ್ ಹಾಕಿದ್ದು, ಆಯಿತಾ. ಸೊ ಇಲ್ಲಿ ಎರಡು ಕಡೆನೂ ನೀವು ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಕ್ಲೋಸ್ ಕ್ರಾಸ್ ಡೆಬೋ, ಅದೇ ಕ್ರಾಸ್ ಆಗಿದ್ದು ಹೇಳಿದೆ ಅಲ್ವಾ, ಕ್ರಾಸ್ ಆಗಿದ್ದು ಹೇಳಿದೆ. ಇನ್ನೂ ಹಲವಾರು ಕಂಡೀಷನ್ಗಳನ್ನು ಹಾಕ್ಬೋದು, ಹಲವಾರು ರೀತಿ ಈ ಸ್ಕ್ಯಾನರ್ಗಳನ್ನು ಬಳಸ್ಬೋದು, ಆಯಿತಾ. ನಿಮಗೆ ನಾನು ತುಂಬ ಕಾಂಪ್ಲಿಕೇಟೆಡ್ ಆಗಿರೋದನ್ನು ಈಗಲೇ ಹೇಳಿಬಿಟ್ರೆ ಕನ್ಫ್ಯೂಸ್ ಆಗ್ತದೆ. ಸೊ ಸಿಂಪಲಿಂದ ಶುರು ಮಾಡಿ, ಹೋಗ್ತಾ ಹೋಗ್ತಾ ನೀವೇ ಕಲಿತೀರಿ, ಕಲಿತು ನಿಮಗೆ ಗೊತ್ತಾಗ್ತದೆ, ಆಯಿತಾ. ನೆಕ್ಸ್ಟ್ ಈಗ ನಂಗೆ ಏನು ಮಾಡಬೇಕಂದ್ರೆ ಈ ಒಂದು ಪ್ಯಾಟರ್ನ್ ಯಾವ್ಯಾವ ಕಂಪನಿಯಲ್ಲಿ ಆಗಿದೆ ಅಂತ ಹುಡುಕಬೇಕು. ಇದು ಬುಲ್ಲಿಶ್ ಎನ್ಗಲ್ಫಿಂಗ್ ಪ್ಯಾಟರ್ನ್. ಈ ಪ್ಯಾಟರ್ನ್ ಯಾವ್ಯಾವ ಕಂಪನಿಗಳ ಸ್ಟಾಕ್ಗಳಲ್ಲಿ ಆಗಿದೆ ಅಂತ ಹುಡುಕಬೇಕು, ಆಯಿತಾ. ಇದನ್ನು ತೋರಿಸ್ತೇನೆ ಈಗ. ಸೊ ಇಲ್ಲಿ ಕ್ಲೋಸ್ ಮಾಡ್ತೇನೆ, ಮಾಡಿ ನೋಡಿ, ಇದು ಇವತ್ತಿನ ಕ್ಯಾಂಡಲ್, ಇದು ನಿನ್ನೆಯ ಕ್ಯಾಂಡಲ್ ಅಂತ ತಗೊಳ್ಳೋಣ, ಆಯಿತಾ. ಸೊ ನಾನೀಗ ಇಲ್ಲಿ ಬರ್ತೇನೆ. ಇದೇನು ಮೇಲಿದು ಹೈ ಅಲ್ವಾ, ಹೈ. ಇದೇನು ಲೋ, ಇದೇನು ಓಪನ್, ಇದು ಕ್ಲೋಸ್. ಕ್ಯಾಂಡಲ್ ನಿಮ್ಗೆ ಗೊತ್ತುಂಟು ಅಂತ ತಿಳ್ಕೊತಾ ಇದ್ದೇನೆ. ಸೊ ನನಗೇನಾಗಬೇಕು, ಹೈ, ಡೈಲಿ ಹೈ, ಡೈಲಿ ಅಂದರೆ ಇವತ್ತಿನ ಹೈ, ಗ್ರೇಟರ್ ದ್ಯಾನ್, ಪುನಃ ಹೈ ಇದಕ್ಕಿಂತ ಜಾಸ್ತಿ ಇರಬೇಕು ಅಲ್ವಾ. ಇವತ್ತಿನ ಹೈ ನಿನ್ನೆಯ ಹೈಕ್ಕಿಂತ ಜಾಸ್ತಿ ಇರಬೇಕು. ಸೊ ಡೈಲಿ ಹೈ ಗ್ರೇಟರ್ ದ್ಯಾನ್, ಇಲ್ಲಿ ಡೈಲಿ ಅಲ್ಲ, 1 ಡೇ ಎಗೋ ಹೈ, ನಿನ್ನೆಯ ಹೈಕ್ಕಿಂತ ಇವತ್ತಿನ ಹೈ ಜಾಸ್ತಿ ಇರಬೇಕು, ಆಯಿತಾ. ನೆಕ್ಸ್ಟ್ ಇದನ್ನು ಕಾಪಿ ಮಾಡ್ತೇನೆ, ಬೇಡ, ಪುನಃ ಮಾಡಿ ತೋರಿಸ್ತೇನೆ. ನೆಕ್ಸ್ಟ್ ಲೋ, ಇವತ್ತಿನ ಲೋ, ಆಯಿತಾ. ಲೆಸ್ ದ್ಯಾನ್ ಲೋ, ನಿನ್ನೆಯ ಲೋ, ಆಯಿತಾ. ಡೈಲಿ ಲೋ ಅಂದರೆ ಇವತ್ತಿನ ಲೋ ಕಮ್ಮಿ ಇರಬೇಕು, ಯಾವುದಕ್ಕಿಂತ, ಇದಕ್ಕಿಂತ ಕಡಿಮೆ ಇರಬೇಕು. ಇದು ಇದಕ್ಕಿಂತ ನೋಡಿ, ಇದು ಇದಕ್ಕಿಂತ ಜಾಸ್ತಿ ಇರಬೇಕು, ಇದು ಇದಕ್ಕಿಂತ ಕಡಿಮೆ ಇರಬೇಕು ಅಲ್ವಾ. ಸೊ ಅದಕ್ಕೆ ಇಲ್ಲಿ 1 ಡೇ ಎಗೋ ಲೋ ಅಂತ ಹಾಕಿದ್ದೇನೆ. ಡೈಲಿ ಹೈ ಗ್ರೇಟರ್ ದ್ಯಾನ್ 1 ಡೇ ಎಗೋ ಹೈ, ಡೈಲಿ ಲೋ ಲೆಸ್ ದ್ಯಾನ್ 1 ಡೇ ಎಗೋ ಲೋ, ಆಯಿತಾ. ಸೊ ರನ್ ಕೊಡ್ತೇನೆ. ಕೊಟ್ಟಾಗ ಈ ಎಲ್ಲ ಸ್ಟಾಕ್ಗಳ ಪಟ್ಟಿ ಬರ್ತದೆ. ಒಟ್ಟು 325 ಕಂಪನಿಗಳಲ್ಲಿ ಈ ಒಂದು ಬುಲ್ಲಿಶ್ ಎನ್ಗಲ್ಫಿಂಗ್ ಆಗಿದೆ. ಬಟ್ ಅದು ಎಲ್ಲ ಕಡೆ ಆದರೆ ಅದಕ್ಕೆ ಅರ್ಥ ಇರೋದಿಲ್ಲ, ಎಲ್ಲಾಗಬೇಕು ಅಲ್ಲೇ ಆಗಬೇಕು, ಅದ್ರ ಬಗ್ಗೆ ಈಗ ನಾವು ಮಾತಾಡೋದು ಬೇಡ. ಸೊ ಇಲ್ಲಿ ಕ್ಲಿಕ್ ಮಾಡ್ತೇನೆ, ಮಾಡಿ ನೋಡಿ, ಇದು ಇವತ್ತಿನ ಕ್ಯಾಂಡಲ್, ಇದು ನಿನ್ನೆಯ ಕ್ಯಾಂಡಲ್. ಸೊ ಇವತ್ತಿನ ಹೈ ನಿನ್ನೆಯ ಹೈಕ್ಕಿಂತ ಜಾಸ್ತಿ ಇದೆ, ಇವತ್ತಿನ ಲೋ ನಿನ್ನೆಯ ಲೋಕ್ಕಿಂತ ಕಡಿಮೆ ಇದೆ. ಸೊ ಇದು ಎನ್ಗಲ್ಫಿಂಗ್ ಆಗಿದೆ, ಆಯಿತಾ. ನೀವು ಇನ್ನೂ ಇದನ್ನು ರಿಫೈನ್ ಮಾಡ್ಬೋದು. ಇನ್ನೂ ರಿಫೈನ್ ಅಂದರೆ ನೋಡಿ, ಈ ಇವತ್ತಿನ ಕ್ಯಾಂಡಲ್ನ ಓಪನ್ ನೋಡಿ, ಇಲ್ಲಿದೆ ಅಲ್ವಾ, ಓಪನ್ ಇಲ್ಲಿದೆ. ನಿನ್ನೆ ಕ್ಲೋಸ್ ನೋಡಿ ಇಲ್ಲಿದೆ ಅಲ್ವಾ, ಕ್ಲೋಸ್ ಇಲ್ಲಿದೆ. ಸೊ ನಿನ್ನೆ ಕ್ಲೋಸ್ಗಿಂತ ಕೆಳಗೆ ಇವತ್ತಿನ ಓಪನ್ ಇರಬೇಕು ಅನ್ನೋ ಕಂಡೀಷನನ್ನು ಇಲ್ಲಿ ಹಾಕ್ಬೋದು, ಅದು ನಿಮ್ಗೆ ಬಿಟ್ಟಿದ್ದು, ಅರ್ಥ ಆಯ್ತಾ. ಸೊ ಇಲ್ಲಿ ಹೈ ಅಂದರೆ ಕ್ಯಾಂಡಲ್ನ ಹೈ, ಲೋ ಅಂದರೆ ಕ್ಯಾಂಡಲ್ನ ಲೋ, ಕ್ಲೋಸ್ ಅಂದರೆ ಕ್ಲೋಸಿಂಗ್ ಪ್ರೈಸ್, ಓಪನ್ ಅಂದರೆ ಓಪನಿಂಗ್ ಪ್ರೈಸ್, ಅರ್ಥ ಆಯ್ತಾ. ಸರಿ, ನೆಕ್ಸ್ಟ್ ಈಗ ನನ್ನ ಹತ್ರ ಒಂದು ಪಟ್ಟಿ ಇದೆ, ಆಯಿತಾ. ಒಂದು 100 ಸ್ಟಾಕ್ಗಳ ಪಟ್ಟಿ ಇದೆ. ಏನೋ ಒಂದು ರಿಸರ್ಚ್ ಮಾಡಿ 100 ಸ್ಟಾಕ್ಗಳ ಪಟ್ಟಿ ಮಾಡಿದ್ದೇನೆ, ಆಯಿತಾ. ನನಗೀಗ ಈ 100 ಕಂಪನಿಗಳಲ್ಲಿ ಯಾವುದೆಲ್ಲ ಕಂಪನಿಯಲ್ಲಿ RSI 60ಕ್ಕಿಂತ ಜಾಸ್ತಿ ಇದೆ ಅಂತ ಹುಡುಕಬೇಕು, ಅರ್ಥ ಆಯ್ತಾ. ಈ ಕಂಪನಿಗಳಲ್ಲಿ, ನಾನು ಹುಡುಕಿರುವಂತಹ ಕಂಪನಿಗಳಲ್ಲಿ RSI 60ಕ್ಕಿಂತ ಜಾಸ್ತಿ ಯಾವುದರಲ್ಲೆಲ್ಲ ಇದೆ ಅಂತ ಹುಡುಕಬೇಕು, ಆಯಿತಾ. ಇದನ್ನು ಮಾಡೋದು ಹೇಗೆ ಅಂದರೆ, ಒಂದು ಟೆಕ್ಸ್ಟ್ ಫೈಲ್ ಫೈಲಲ್ಲಿ ನೀವು ಸ್ಟಾಕ್ಗಳನ್ನೆಲ್ಲ ಸೇವ್ ಮಾಡಿ ಇಟ್ಕೊಂಡಿರ್ತೀರಿ ಅಲ್ವಾ. ಇದೆಲ್ಲ ಅವುಗಳ ಹೆಸರುಗಳು, ಸ್ಕ್ರಿಪ್ಟ್ ನೇಮ್, ಆಯಿತಾ. ಈಗ ಸಿಂಬಲ್, ಈಗ
ಇಲ್ಲಿಗೆ ಹೋಗ್ಬೇಕು ನೀವು. ಯಾವುದಕ್ಕೆ? ಚಾರ್ಟಿಂಗಿಗೆ ಹೋಗಿ ಇಲ್ಲಿ ವಾಚ್ ಲಿಸ್ಟ್ ಅಂತ ಇರ್ತದೆ. ಸೊ ವಾಚ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನಂದೊಂದು ವಾಚ್ ಲಿಸ್ಟ್ ಇದೆ. ಸೊ ಇದನ್ನು ಡಿಲೀಟ್ ಮಾಡ್ತೇನೆ. ನೀವು ಹೊಸದಾಗಿ ಹೋದಾಗ ಈ ರೀತಿ ಕಾಣ್ತದೆ. ಇಲ್ಲಿ ಕ್ಲಿಕ್ ಮಾಡಿ, ಕ್ರಿಯೇಟ್ ಅ ನ್ಯೂ ವಾಚ್ ಲಿಸ್ಟ್ ಅಂತ ಮಾಡಿ ಇದಕ್ಕೊಂದು ಹೆಸರು ಕೊಡಿ. ಆಯಿತಾ? ಟೆಸ್ಟ್ ಅಂತ ಕೊಡ್ತೇನೆ ನಾನು. ಸರಿನಾ? ಕೊಟ್ಟು ಸೇವ್ ಕೊಡ್ತೇನೆ. ಸೇವ್ ಕೊಟ್ಟು ಇಲ್ಲಿ ಆ್ಯಡ್ ವ್ಯೂ ಸ್ಟಾಕ್ಸ್ ಅಂತ ಉಂಟು. ಸೊ ಇದು ಕೊಡ್ತೇನೆ. ಕೊಟ್ಟು ಇಲ್ಲಿ ಅಪ್ಲೋಡ್ ಸ್ಟಾಕ್ಸ್ ಫ್ರಮ್ ಟೆಕ್ಸ್ಟ್ CSV ಅಂತಿದೆ. ಸೊ ಇಲ್ಲಿ ಚೂಸ್ ಫೈಲ್ ಕೊಡ್ತೇನೆ. ಕೊಟ್ಟು ಡೆಸ್ಕ್ಟಾಪ್ ಅಂತ ಸೆಲೆಕ್ಟ್ ಮಾಡಿ ಸ್ಟಾಕ್ಸ್ ಸೆಲೆಕ್ಟ್ ಮಾಡ್ತೇನೆ. ಅಪ್ಲೋಡ್ ಅಂತ ಸೆಲೆಕ್ಟ್ ಮಾಡ್ತೇನೆ. ಆಯಿತಾ? ಸೊ ಹೊರಗಡೆ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಅದರ ಸೌಂಡ್ ನಿಮಗೆ ಕೇಳ್ಬೋದು, ದಯವಿಟ್ಟು ಕ್ಷಮಿಸಿ. ಆಯಿತಾ? ಸೊ ಈಗ 100 ಸ್ಟಾಕ್ಗಳು ಇಲ್ಲಿ ಆ್ಯಡ್ ಆದವು. ಅರ್ಥ ಆಯ್ತಾ? 100 ಸ್ಟಾಕ್ಗಳು ಬಂದು ಇಲ್ಲಿ. ಸೊ ನನ್ನ ಒಂದು ವಾಚ್ ಲಿಸ್ಟ್ ರೆಡಿ ಆಯಿತು. ಅರ್ಥ ಆಯ್ತಾ? ಈಗ ನಾನು ಇಲ್ಲಿ ವಾಚ್ ಲಿಸ್ಟಿಗೆ ಹೋದರೆ ನನ್ನ ಒಂದು ಟೆಸ್ಟ್ ವಾಚ್ ಲಿಸ್ಟ್ ಕಾಣಲಿಕ್ಕೆ ಸಿಗ್ತದೆ. ಇದರಲ್ಲಿ 100 ಸ್ಟಾಕ್ಗಳು ಇರ್ತವೆ. ಇಲ್ಲಿ ಡಿಫಾಲ್ಟ್ ವಾಚ್ ಲಿಸ್ಟ್ ಫಾರ್ ಸ್ಕ್ಯಾನ್ಸ್ ಆ್ಯಂಡ್ ವಿಜೆಟ್ಸ್ ಅಂತ ಉಂಟು. ಇದರ ಮೇಲೆ ನೀವು ಎಸ್ ಅಂತ ಮಾಡಬೇಕು. ಕ್ಲಿಕ್ ಮಾಡಿ. ಆಯಿತಾ? ಎಸ್ ಅಂತ ಕ್ಲಿಕ್ ಮಾಡಬೇಕು. ಸರಿನಾ? ಇನ್ನು ಇಲ್ಲಿ ಕ್ರಿಯೇಟ್ ಸ್ಕ್ಯಾನಿಗೆ ಹೋಗ್ತೇನೆ. ಹೋಗಿ ಇಲ್ಲಿ ಪ್ಲಸ್ ಕ್ಲಿಕ್ ಮಾಡಿ RSI ಅಂತ ಟೈಪ್ ಮಾಡಿ ಇದನ್ನು ಕ್ಲಿಕ್ ಮಾಡ್ತೇನೆ. ಗ್ರೇಟರ್ ದ್ಯಾನ್ ಅಂತ ಹಾಕಿ ನಂಬರ್ ಅಂತ ಕೊಟ್ಟು ಇಲ್ಲಿ 60 ಮಾಡ್ತೇನೆ. ಆಯಿತಾ? RSI ಗ್ರೇಟರ್ ದ್ಯಾನ್ ನಂಬರ್ 60. ಯಾವುದರಲ್ಲಿ? ನನ್ನ ವಾಚ್ ಲಿಸ್ಟಲ್ಲಿ ಅಲ್ವಾ? ಸೊ ಇಲ್ಲಿ ಕ್ಯಾಶ್ ಕ್ಲಿಕ್ ಮಾಡಿ ಕೆಳಗಡೆ ಬಂದು ವಾಚ್ ಲಿಸ್ಟ್ ಅಂತ ಸೆಲೆಕ್ಟ್ ಮಾಡ್ತೇನೆ. ವಾಚ್ ಲಿಸ್ಟನ್ನು ಸೆಲೆಕ್ಟ್ ಮಾಡಿದಾಗ ನನ್ನ 100 ಸ್ಟಾಕ್ಗಳ ಪಟ್ಟಿ ಬರ್ತದೆ. ಈಗ ರನ್ ಕೊಡ್ತೇನೆ. ಕೊಟ್ಟಾಗ ಈ ರೀತಿ ಕಾಣಲಿಕ್ಕೆ ಸಿಗ್ತದೆ. ಸೊ ನನ್ನ 100 ಕಂಪನಿಯ ಪಟ್ಟಿಯಲ್ಲಿ 37 ಕಂಪನಿಗಳಲ್ಲಿ RSI 60ಕ್ಕಿಂತ ಮೇಲಿದೆ. ಅರ್ಥ ಆಯ್ತಾ? ಸೊ ಹೀಗೆ ನನ್ನ ಪಟ್ಟಿಯಲ್ಲಿಯೂ ಹುಡುಕಬಹುದು. ಸರಿನಾ? ಈಗ ಇಲ್ಲಿ ಕ್ರಿಯೇಟ್ ಸ್ಕ್ಯಾನ್ ಉಂಟಲ್ಲ, ಕ್ರಿಯೇಟ್ ಸ್ಕ್ಯಾನಲ್ಲಿ ಇಲ್ಲಿ ಸ್ಕ್ಯಾನ್ಸ್ ಉಂಟಲ್ಲ, ಸ್ಕ್ಯಾನ್ಸಲ್ಲಿ ನಾವು ಸೇವ್ ಮಾಡಿದ ಸ್ಕ್ಯಾನರ್ ಇರ್ತದೆ. ಸೊ ಇದನ್ನು ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದಾಗ ಕೆಳಗೆ ನೀವು ಹೋದಾಗ ಯಾವ ದಿನ ಈ ಕಂಡೀಷನ್ನನ್ನು ಯಾವ್ಯಾವ ಕಂಪನಿಗಳು ಸ್ಯಾಟಿಸ್ಫೈ ಮಾಡಿದ್ದಾವೆ ಅನ್ನೋದಿರ್ತದೆ. ಅಂದರೆ ನಾವು ಬ್ಯಾಕ್ ಟೆಸ್ಟಿಂಗ್ ಅಂತ ಏನು ಹೇಳ್ತೇವೆ, ಬ್ಯಾಕ್ ಟೆಸ್ಟಿಂಗ್ ಅಂತ, ಅದನ್ನು ಕೂಡ ಮಾಡ್ಬೋದು. ಈಗ ಇಲ್ಲಿ ಉದಾಹರಣೆಗೆ ನೋಡಿ, ಡೇಟ್ ಕಾಣ್ತದೆ ನಿಮಗೆ ಜೂನ್ 27ಕ್ಕೆ ಈ ಎಲ್ಲ ಕಂಪನಿಗಳಲ್ಲಿ ಈ ಕಂಡೀಷನ್ಗಳು ಸ್ಯಾಟಿಸ್ಫೈ ಆಗಿದ್ವು. ಆಯಿತಾ? ಇನ್ನು ಬ್ಯಾಕ್ ಹೋಗ್ತೇನೆ. ನೆಕ್ಸ್ಟ್ ಏಪ್ರಿಲ್ 7ರಂದು ಈ ಎಲ್ಲ ಕಂಪನಿಗಳಲ್ಲಿ ಈ ಕಂಡೀಷನ್ಗಳು ಸ್ಯಾಟಿಸ್ಫೈ ಆಗಿದ್ವು. ಅರ್ಥ ಆಯ್ತಾ? ಸೊ ಹೀಗೆ ಯಾವ್ಯಾವ ದಿನ ಯಾವ್ಯಾವ ಕಂಪನಿಗಳಲ್ಲಿ ನಾವು ಹಾಕಿದಂತಹ ಕಂಡೀಷನ್ ಸ್ಯಾಟಿಸ್ಫೈ ಆಗಿದ್ದು ಅನ್ನೋದು ಕೂಡ ನೋಡ್ಬೋದು. ಅರ್ಥ ಆಯ್ತಾ? ಸೊ ಹೀಗೆ ನಾವು ಸ್ಕ್ಯಾನರನ್ನು ಬ್ಯಾಕ್ ಟೆಸ್ಟಿಗೆ ಕೂಡ ಬಳಸಬಹುದು. ಮತ್ತು ಕೆಲವುದೆಲ್ಲ ಫೀಚರ್ಸ್ ದುಡ್ಡು ಕೊಟ್ಟವರಿಗೆ ಇರ್ತದೆ, ಅದನ್ನು ಯಾವುದು ನಾನು ನಿಮ್ಗೆ ಹೇಳಲಿಲ್ಲ. ನೆಕ್ಸ್ಟ್ ಇಲ್ಲೇ ಕ್ಲಿಕ್ ಮಾಡಿದರೆ ಮೇನ್ ಪೇಜಿಗೆ ಬರ್ತದೆ. ನಿಮಗೆ ಬೇರೆಯವರು ಮಾಡಿದಂತಹ ಸ್ಕ್ಯಾನರ್ ಕೂಡ ಕಾಣಲಿಕ್ಕೆ ಸಿಗ್ತದೆ. 15 ಮಿನಿಟ್ ಸ್ಟಾಕ್ ಬ್ರೇಕ್ಔಟ್, ಶಾರ್ಟ್ ಟರ್ಮ್ ಬ್ರೇಕ್ಔಟ್, ಬುಲ್ಲಿಶ್ ಮಾರ್ಬೋದು. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಯೂಸ್ ಮಾಡ್ಬೋದು. ಅವ್ರೇನು ಕಂಡೀಷನ್ ಕೊಟ್ಟಿದ್ದಾರೆ ನಿಮ್ಗೆ ಕಾಣಲಿಕ್ಕೆ ಸಿಗ್ತದೆ. ಯಾವುದೆಲ್ಲ ಸ್ಟಾಕ್ಗಳು ಇದನ್ನು ಮೀಟ್ ಆಗ್ತಾ ಇದೆ ಅದನ್ನು ಕೂಡ ಕಾಣಲಿಕ್ಕೆ ಸಿಗ್ತದೆ. ಸರಿನಾ? ಸೊ ಇಷ್ಟನ್ನು ಹೇಳಿ ನಾನು ಈ ವಿಡಿಯೋವನ್ನು ಮುಗಿಸ್ತೇನೆ. ಇದು ನಿಮಗೆ ಬೇಸಿಕ್ ಇಂಟ್ರೊಡಕ್ಷನ್ ಆಗಿತ್ತು. ನೀವು ಒಮ್ಮೆ ಇದನ್ನು ಉಪಯೋಗಿಸ್ಲಿಕ್ಕೆ ಶುರು ಮಾಡಿದಾಗ ನಿಮಗೆ ನ್ಯಾಚುರಲ್ ಆಗಿ ಇದು ಮಾಡಲಿಕ್ಕೆ ಆಗ್ತದೆ. ಸರಿನಾ?